Good afternoon, masters. Welcome to Jai Home Meditation. ನಾನು ಶಾಂತಲಾ ಮೈಸೂರಿನಿಂದ ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ನಮ್ಮ ಈ ದಿನದ ಈ ಆಫ್ಟರ್ನೂನ್ ಸೆಷನ್ ನ ಸ್ಟಾರ್ಟ್ ಮಾಡಿದೀವಿ ಮಾಸ್ಟರ್ಸ್. ನಿಮಗೆಲ್ಲರಿಗೂ ಈ ಒಂದು ಆಫ್ಟರ್ನೂನ್ ಸೆಷನ್ಗೆ ಸ್ವಾಗತ ಸುಸ್ವಾಗತ. ಯಾಕೆ ಈ ಸೆಷನ್ ಸ್ಟಾರ್ಟ್ ಮಾಡಿದೀವಿ ಈ ಮಧ್ಯಾಹ್ನದ ಹೊತ್ತಿನಲ್ಲಿ ಅಂತಂದ್ರೆ, ಎಷ್ಟೋ ಜನ ನಮ್ಗೆ ಈ ಒಂದು ಹೊಸ ಮಾಸ್ಟರ್ಸ್, ಬಡ್ಡಿಂಗ್ ಮಾಸ್ಟರ್ಸ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ರು ಮಾಸ್ಟರ್ಸ್ ಇಲ್ಲಿ ಧ್ಯಾನಕ್ಕೆ ಬಂದ ಮೇಲೆ ಯಾರು ಆನಾಪಾನಸತಿ ಧ್ಯಾನಕ್ಕೆ ಬಂದಿದ್ದಾರೆ ಪತ್ರಿಜಿ ಅವರ PSSM ಇದರಲ್ಲಿ, ಅವರೆಲ್ಲರೂ ಮಾಸ್ಟರ್ಸೇ. ಆದ್ರೂ ಎಷ್ಟೋ ಜನ ಸೆಷನ್ಸ್ ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಎಷ್ಟೋ ಹೊಸದಾಗಿ ಮಾಸ್ಟರ್ಸ್ ಆಕ್ಚುಲಿ ಅವರಲ್ಲಿರುವಂತಹ ಒಂದು ಪ್ರತಿಭೆಯನ್ನ ಹೊರತರ್ತಾ ಇದ್ದಾರೆ ಮಾಸ್ಟರ್ಸ್. ಹಾಗಾಗಿ ಈ ಒಂದು ಮಧ್ಯಾಹ್ನದ ಸೆಷನ್ ಏನಿದೆ, ಈ ಒಂದು 3:30 to 4:30 ಅನ್ನೋದು ಈ ತರ ಹೊಸ ಮಾಸ್ಟರ್ಸ್ಗೆ ಎಂಕರೇಜ್ ಮಾಡ್ತಾ, ಅವರ ಒಂದು ವಿಸ್ಡಮ್ ನ ನಾವು ತಗೊಳ್ತಾ, ಯಾರೇ ಹೊಸಬ್ರು ಇರಬಹುದು, ನೀವೆಲ್ಲಾನು ಮುಂದೆ ಬಂದು ನಾವು ಕ್ಲಾಸ್ ಕೊಡ್ತೀವಿ ಅನ್ನೋಂಥವ್ರಿಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ. ನಿಮಗೆ ಒಂದು ಧೈರ್ಯ ಅನ್ನೋದು ಬರುತ್ತೆ, ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಎಲ್ಲಾ ತರದ್ರಲ್ಲೂ ಓವರ್ ಆಲ್ ಡೆವಲಪ್ಮೆಂಟ್ ನಿಮ್ಮಲ್ಲಿ ನೀವು ಇನ್ನೊಂದ್ ಸ್ವಲ್ಪ ಏನು ಜ್ಞಾನವನ್ನ ಈಗ ಆಲ್ರೆಡಿ ಪಡೆದಿದ್ದೀರಾ, ಆ ಜ್ಞಾನವನ್ನ ಯಾವಾಗ ನಾವು ಬೇರೆಯವ್ರಿಗೆ ಹೇಳ್ತಾ ಹೋಗ್ತೀವೋ ಆಟೋಮೆಟಿಕ್ ಆಗಿ ಇನ್ನ ನಮ್ಮಲ್ಲಿ ಆ ಜ್ಞಾನ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ ಮಾಸ್ಟರ್ಸ್. ಹಾಗಾಗಿ ಈ ಒಂದು ಆಫ್ಟರ್ನೂನ್ ಸೆಷನ್ ಏನಿದೆ ಅದು ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಜಗದೀಶ್ ಸರ್ ಅವ್ರು ನಮ್ ಜೊತೆ ಇದ್ದಾರೆ. ಲಾಸ್ಟ್ ಟೈಮ್ ಫಸ್ಟ್ ಸೆಷನ್ ಅವರು ಇಲ್ಲಿ ಜೈಹೋ ವೇದಿಕೆಯಲ್ಲಿ ತಗೊಂಡಿದ್ರು, ತುಂಬಾ ಅದ್ಭುತವಾಗಿ ಮಾಡಿದ್ರು. ಅವ್ರದ್ದು ಫಸ್ಟ್ ಸೆಷನ್ ಅಂತ ಅನ್ನಿಸ್ತಾ ಇರ್ಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರು. ಸೊ ಇವತ್ತು ಮತ್ತೊಮ್ಮೆ ಜಗದೀಶ್ ಸರ್ ಅವರಿಂದ ಒಂದು ಒಳ್ಳೆಯ ಟಾಪಿಕ್ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ, ಅವ್ರನ್ನ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಸರ್ ಅಂಡ್ ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ಆ ಒಂದು ಸೆಷನ್ ಸ್ಟಾರ್ಟ್ ಮಾಡೋ ಮುಂಚೆ ನಾವು ಧ್ಯಾನ ಸ್ವಲ್ಪ ಹೊತ್ತು ಮಾಡ್ಬೇಡ ಮಾಸ್ಟರ್ಸ್. 4 o'clock ವರೆಗೂ ನಾವೆಲ್ಲ ಧ್ಯಾನವನ್ನ ಮಾಡೋಣ. ನಂತರ ಅವರು ಅವರ ವಿಸ್ಡಮ್ ನ ಶೇರ್ ಮಾಡ್ತಾರೆ. ಸೊ ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಂಡ್ಬಿಡಿ. ಧ್ಯಾನ ಮಾಡಿಸ್ತೀರಾ ಸರ್ ನೀವೇ? ಅದು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡಿಸ್ತೀರಾ ಧ್ಯಾನ? ಓಕೆ ಮೇಡಮ್, ಖಂಡಿತ ಮಾಡಿಸ್ತೀನಿ. ಎಸ್, ಅವರು ಧ್ಯಾನ ಸ್ಥಿತಿಗೆ ಬಂದ್ಬಿಡಿ, ಅವರು ಧ್ಯಾನವನ್ನ ಮಾಡಿಸ್ತಾರೆ. ಸುಂದರವಾದ ಮ್ಯೂಸಿಕ್ ಜೊತೆ ನಾವೆಲ್ಲ ಧ್ಯಾನವನ್ನ ಮಾಡೋಣ. ಓಕೆ ಸರ್, ಟಿಲ್ 4 o'clock ಯು ಕ್ಯಾನ್. ಥ್ಯಾಂಕ್ ಯು. ಎಲ್ಲರೂ ಧ್ಯಾನ ಮಾಡುವಂತಹ ಒಂದು ಸಮಯ. ಎಲ್ಲರೂ ತಮ್ಮ ಬೆರಳುಗಳನ್ನ ಒಂದಕ್ಕೊಂದು ಸೇರಿಸಿ, ಯಾರ್ಯಾರು ಕುರ್ಚಿಯ ಮೇಲೆ, ಸೋಫಾ ಮೇಲೆ ಕುಳಿತಿರ್ತಾರೆ ಅವರು ಕಾಲುಗಳನ್ನು ಕ್ರಾಸ್ ಮಾಡಿ, ಹಾಗೆ ಯಾರು ನೆಲದ ಮೇಲೆ ಕುಳಿತುಕೊಂಡಿರ್ತಾರೆ ಅವರು ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಳ್ಳಿ. ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿರಲಿ. ಇಡೀ ದೇಹ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿರಲಿ. ಎಲ್ಲಿಯೂ ಬಿಗಿತ, ಆತಂಕ ಯಾವುದೇ ರೀತಿ ಇರದಿರಲಿ. ಹಗುರವಾಗಿ ತಮ್ಮ ಕಣ್ಣುಗಳನ್ನು ಮುಚ್ಚಿ, ಹಾಗೆ ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ತಮ್ಮ ಗಮನವನ್ನು ಇಡಿ. ಕೇವಲ ನಿಮ್ಮ ಸಹಜ ಉಸಿರಾಟ, ಒಳ ಹೋಗುವ ಮತ್ತು ಹೊರಬರುವ ಯಾವುದೇ ರೀತಿಯಾಗಿ ಒತ್ತಡದಿಂದ ಮಾಡಬೇಡಿ. ಸರಾಗವಾಗಿ ಸಹಜವಾಗಿ ನಡೆಯುತ್ತಿರುವ ನಿಮ್ಮ ಅದ್ಭುತ ಶ್ವಾಸವನ್ನು ಗಮನಿಸಿ.
Last 2 minutes, masters. Youngsters, ಅದ್ಭುತವಾದ ಧ್ಯಾನವನ್ನು ಮಾಡುತ್ತಿದ್ದೀರಿ. Last 1 minute, ಓಕೆ masters. ಮಾಸ್ಟರ್ಸ್, ತಾವೆಲ್ಲರೂ ಅದ್ಭುತವಾದ ಧ್ಯಾನವನ್ನು ಮಾಡುತ್ತಿದ್ದೀರಿ. ನಿಮಗೆ ಈ ಗ್ರೂಪ್ ಸೆಷನ್ನಲ್ಲಿ ಅಗಾಧವಾದ ವಿಶ್ವ ಪ್ರಾಣಶಕ್ತಿಯನ್ನು ತಾವು ಪಡಿತಾ ಇದೆ. ಈಗ ನಿಧಾನವಾಗಿ ತಮ್ಮ ಕೈಗಳನ್ನು ಬಿಡಿಸಿಕೊಂಡು ನಿಮ್ಮ ಕಣ್ಣುಗಳ ಮೇಲೆ ಮೃದುವಾಗಿ ಇಡಿ. 5 ಕ್ಷಣಗಳು. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈಗಳ ಅಂಗೈಗಳನ್ನು ನೋಡ್ತಾ ತಮ್ಮ ಕಣ್ಣುಗಳನ್ನು ತೆಗೆಯಿರಿ. ಎಸ್ ಮಾಸ್ಟರ್ಸ್. ಸೊ ಅದ್ಭುತವಾಗಿತ್ತು ಈ ಧ್ಯಾನ. ಈಗ ನೆಕ್ಸ್ಟ್ ಸತ್ಸಂಗದ ಕಡೆಗೆ ಹೋಗೋಣ. ಇವತ್ತು ಜಗದೀಶ್ ಅವರು ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಿರುವ ಜ್ಞಾನ ಅಂತಂದ್ರೆ ನರವ್ಯೂಹ, ನಾಡಿಗಳು, ರಕ್ತನಾಳಗಳು ಮತ್ತು ಅಂತಃಪ್ರಜ್ಞೆ, ಇಷ್ಟು ವಿಷಯಗಳನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಸರ್, ಯು ಕ್ಯಾನ್ ಕಂಟಿನ್ಯೂ. ಓಕೆ ಮ್ಯಾಮ್, ಥ್ಯಾಂಕ್ ಅಪ್ ಟು ಮತ್ತೆ ಮೊದಲನೇದಾಗಿ 425 ನೀವು ತಗೋಬಹುದು ಸರ್. ಓಕೆ. ಮೊಟ್ಟ ಮೊದಲನೇದಾಗಿ ಧ್ಯಾನ ಯೋಗಿಗಳು ಹಾಗೂ ನಮ್ಮೆಲ್ಲರಿಗೂ ಅತ್ಯಂತ ಸುಲಭವಾಗಿ, ಸರಳವಾಗಿ
ಆಧ್ಯಾತ್ಮಿಕ ದಾರಿಯನ್ನು ಹಾಗೂ ಮೋಕ್ಷದ ದಾರಿಯನ್ನು ತೋರಿಸಿದಂತಹ ಮಹಾನ್ ಚೇತನ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪಾದಕಮಲಗಳಿಗೆ ಕೋಟಿ ನಮನ. ಹಾಗೆ ಗುರುಮಾತೆಯರಾದಂತಹ ಸ್ವರ್ಣಮಾಲ ಅಮ್ಮನವರಿಗೂ ಕೋಟಿ ನಮನ. ಅದೇ ರೀತಿಯಾಗಿ ಈ ಜೈ ಹೋ ಮೆಡಿಟೇಷನ್ ವೇದಿಕೆಯ ಸಂಚಾಲಕರಾದಂತಹ ಶಾಂತಲಾ ಮೇಡಮ್ ಅವರಿಗೂ ಕೋಟಿ ನಮನಗಳು. ಹಾಗೆ ಈ ಆಧ್ಯಾತ್ಮಿಕ ವಿಜ್ಞಾನವನ್ನು ಅರಿತುಕೊಂಡು ತಾವೂ ಕೂಡ ಮೋಕ್ಷದ ದಾರಿಯಲ್ಲಿ ಸಾಗಬೇಕು ಅನ್ನುವ ಒಂದು ಅದ್ಭುತವಾದ ಅನುಭವ ಪಡೆಯಲು ಸಾಧನೆಯನ್ನು ಮಾಡ್ತಾ ಇರುವಂತಹ ಎಲ್ಲ ಸಾಧಕರಿಗೂ ಹಾಗೂ ಎಲ್ಲ ಜೈ ಹೋ ಮಾಸ್ಟರ್ಸ್ಗಳಿಗೂ ಜೈ. ಇವತ್ತಿನ ದಿನ ನಾನು ತೆಗೆದುಕೊಳ್ಳುವಂತಹ ಟಾಪಿಕ್ ನರವ್ಯೂಹ. ನಾವು ಈ ಹಿಂದೆ ಮೆದುಳಿನ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡೆವು ಮಾಸ್ಟರ್ಸ್. ಇವತ್ತಿನ ದಿನ ನಾವು ಪ್ರಮುಖವಾದಂತಹ ಒಂದು ವ್ಯವಸ್ಥೆಯಲ್ಲಿ ನರವ್ಯೂಹದ ಬಗ್ಗೆ ನಾವು ಇವತ್ತು ಈ ನರವ್ಯೂಹದಲ್ಲಿ 3 ಪ್ರಕಾರಗಳನ್ನು ನಾವು ಕಾಣ್ತೀವಿ. ಒಂದು ಕೇಂದ್ರ ನರವ್ಯೂಹ ಅಂತ ಕರಿತೀವಿ, ಎರಡನೇದ್ದು ಪರಿಧಿ ನರವ್ಯೂಹ ಅಂತ ಕರಿತೀವಿ, ಮೂರನೇದ್ದು ಸ್ವಯಂ ನಿಯಂತ್ರಕ ಒಂದು ವ್ಯವಸ್ಥೆ ಅಥವಾ ವ್ಯೂಹ ಅಂತ ಹೇಳಿ ಕರಿತೀವಿ. ಕೇಂದ್ರ ನರವ್ಯೂಹ ಅಂದ್ರೆ ಮೆದುಳು ಹಾಗೂ ಮೆದುಳು ಬಳ್ಳಿ. ನಾವು ಹಿಮ್ಮೆದುಳಿನ ಮೂಲಕ ಮೆದುಳು ಬಳ್ಳಿ ಹೋಗುತ್ತೆ. ನಾವು ಮೆದುಳಿನ ಬಗ್ಗೆ ಅಧ್ಯಯನ ಮಾಡಿದೆವು. ಯಾಕೆ ನಾವು ಈ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಮೆದುಳಿನ ಬಗ್ಗೆ ನಾವು ಫಸ್ಟ್ ತಿಳ್ಕೊಬೇಕಪ್ಪ ಅಂದ್ರೆ, ನಮ್ಮ ಇಡೀ ದೇಹದ ಮನಸ್ಸಿನ ಎಲ್ಲ 80% ಕಾರ್ಯಗಳನ್ನು ಮಾಡುವಂತಹ ಒಂದು ಅದ್ಭುತವಾದ ಅಂಗ ಅಂದ್ರೆ ಮೆದುಳು. ನಮ್ಮ ಶರೀರದ ಬಗ್ಗೆ ನಾವು ಮೊದಲು ತಿಳ್ಕೊಂಡು ತದನಂತರವಾಗಿ ವೈಜ್ಞಾನಿಕವಾಗಿ ಮುಂದುವರಿಯುತ್ತಾ ನಾವು ಆಧ್ಯಾತ್ಮಿಕ ಒಂದು ಮಾರ್ಗದಲ್ಲಿ ಹೋಗುವುದು ಅತ್ಯವಶ್ಯ. ಹೀಗಾಗಿ ನಮ್ಮ ಮಾನಸಿಕತೆಯನ್ನ ಸದೃಢ ಮಾಡುವಂತಹ ಭಾಗ ಯಾವುದು ಅಂತ ಹೇಳಿ ನಾವು ಕೇಳಿದ್ರೆ ಮಹಾಮಸ್ತಿಷ್ಕ. ಹಾಗಾದ್ರೆ ಸರ್, ಮಹಾಮಸ್ತಿಷ್ಕವನ್ನು ನಾವು ಸದೃಢ ಮಾಡ್ಕೋಬೇಕಂದ್ರ ಅಥವಾ ಸ್ಟ್ರಾಂಗ್ ಮಾಡ್ಕೋಬೇಕಂದ್ರ ಏನು ಮಾಡಬೇಕು? ನೋಡಿ ಮಾಸ್ಟರ್ಸ್, ನಾವೆಲ್ಲರೂ ಮಾಡ್ತಾ ಇದೀವಿ ಅಲ್ಲ, ಈ ಧ್ಯಾನ ಒಂದೇ ಸಾಕು. ಆಧುನಿಕ ಭಗವಾನ್ ಬುದ್ಧರು ಅನಿಸ್ಕೊಂಡಿರುವಂತಹ ಪಿತಾಮಹ ಪತ್ರಿಜಿ ಅವರು ಎಷ್ಟೋ ಸಂಶೋಧನೆಗಳನ್ನು ಮಾಡಿ ಕಂಡು ಹಿಡಿದು ಸಂಸಾರಿಕರು ಅಲ್ಲದೆ ಸನ್ಯಾಸಿಗಳನ್ನು ಸಹಿತ ಸುಲಭವಾಗಿ ಮಾಡುವಂತಹ ಮಾರ್ಗವನ್ನ, ಮೋಕ್ಷದ ಮಾರ್ಗವನ್ನ, ಸಾಧನಾ ಮಾರ್ಗವನ್ನ ನಮಗೆ ಅದ್ಭುತವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಚಿರಋಣಿ. ಅಂತಹ ಮಹಾನ್ ಚೇತನರು ಕೊಟ್ಟಿರುವಂತಹ ಈ ಅದ್ಭುತ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಮಾಡೋದ್ರಿಂದ ಮಹಾಮಸ್ತಿಷ್ಕ ಸ್ಟ್ರಾಂಗ್ ಆಗುತ್ತೆ, ನಾವು ಮಾನಸಿಕವಾಗಿ ಸದೃಢ ಆಗುತ್ತೀವಿ. ಹಾಗೆ ನಾವು ಬುದ್ಧಿವಂತರ ಆಗ್ಬೇಕಪ್ಪ ಅಂತಂದ್ರ ಆ ಭಗವಂತನೇ ಕೊಟ್ಟಿರುವಂತಹ ಮೆದುಳಿನ ತೊಗಟೆ ಹೆಚ್ಚು ಮಡಿಕೆಗಳಾಗಿದ್ರೆ ಬುದ್ಧಿವಂತರಾಗ್ತೀವಿ. ಅದು ಪ್ರಕೃತಿ ಮಾತೆಯ ಕೊಡುಗೆ. ಹಾಗೆ ನಾವು ಮುಂದುವರೆತಾ ಹೋದಾಗ ದೈಹಿಕವಾಗಿ ಸದೃಢ ಆಗ್ಬೇಕಾದ್ರೆ ಯಾವ ಅಂಗವನ್ನು ನಾವು ಬಲಿಷ್ಠ ಮಾಡ್ಕೋಬೇಕು? ಮೆದುಳಿನಲ್ಲಿರುವಂತಹ
ಹೈಪೋಥಲಾಮಸ್ ಅನ್ನುವ ಒಂದು ಅಂಗವನ್ನ ಬಲಿಷ್ಠ ಮಾಡಿಕೊಳ್ಬೇಕು. ಆ ಹೈಪೋಥಲಾಮಸ್ ನಲ್ಲಿ ಇರುವಂತಹ ಒಂದು ಪ್ರಮುಖವಾದ ಗ್ಲ್ಯಾಂಡ್ ಯಾವುದಪ್ಪ ಅಂತಂದ್ರ ಪಿಟ್ಯೂಟರಿ ಗ್ಲ್ಯಾಂಡ್. ಆ ಪಿಟ್ಯೂಟರಿ ಗ್ಲ್ಯಾಂಡ್ ಏನಿದೆ ಅಲ್ಲ, ಅದು ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಯಾಕೆಂದ್ರೆ ನಮ್ಮ ದೇಹ ಅನೇಕ ಹಾರ್ಮೋನ್ಗಳನ್ನು ಸ್ರವಿಸುವಂತಹ ಗ್ಲ್ಯಾಂಡ್ಗಳನ್ನು ಒಳಗೊಂಡಿದೆ ಅಥವಾ ಗ್ರಂಥಿಗಳನ್ನ ಒಳಗೊಂಡಿದೆ. ಅಂತಸ್ರಾವಕ ಗ್ರಂಥಿಗಳು ಅಂತ ಬರ್ತಾವು, ಬಹಿರ್ಸ್ರಾವಕ ಗ್ರಂಥಿಗಳು ಅಂತ ಬರ್ತಾವು. ಹಾಗೆ ಥೈರಾಯ್ಡ್ ಗ್ರಂಥಿಗಳು, ಅಡ್ರಿನಲ್ ಗ್ರಂಥಿಗಳು, ಸಾಕಷ್ಟು ಗ್ರಂಥಿಗಳು ಬರ್ತಾವ. ಅವುಗಳ ಕೆಲಸ ಏನಪ್ಪಾ ಅಂದ್ರೆ ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡುವಂತಹದ್ದು, ರಾಸಾಯನಿಕ ವ್ಯವಸ್ಥೆಯನ್ನ ಈ ದೇಹದಲ್ಲಿ ಮಾಡುವಂತಹದ್ದು. ಆ ಎಲ್ಲಾ ಇದಕ್ಕ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಯಾವುದಪ್ಪ ಅಂತಂದ್ರೆ ಪಿಟ್ಯೂಟರಿ ಗ್ಲ್ಯಾಂಡ್. ಅದು ಇರುವುದು ಹೈಪೋಥಲಾಮಸ್ ನಲ್ಲಿ ಅಂತೇಳಿ ನಾವು ತಿಳ್ಕೊಂಡಿವಿ. ಅದೇ ರೀತಿಯಾಗಿ ಎಪಿಥಲಾಮಸ್ ಅನ್ನುವ ಒಂದು ಭಾಗದಲ್ಲಿ ನಮ್ಮ ಮೂರನೆಯ ಕಣ್ಣು, ಆಜ್ಞಾಚಕ್ರದಲ್ಲಿರುವಂತಹ ಮೂರನೇ ಕಣ್ಣು, ಅದೊಂದು ಗ್ಲ್ಯಾಂಡ್, ಅದೊಂದು ಗ್ರಂಥಿ. ಅದಕ್ಕೆ ಪೀನಿಯಲ್ ಗ್ರಂಥಿ ಅಂತ ಹೇಳಿ ನಾವು ಕರಿತೀವಿ ಅಂತ ಹೇಳಿ ತಿಳ್ಕೊಂಡಿವಿ. ಆ ಪೀನಿಯಲ್ ಗ್ರಂಥಿಯ ಕೆಲಸ ಏನಪ್ಪಾ ಅಂತಂದ್ರ ನಾವು ಹಾಯಾಗಿ ನಿದ್ದೆ ಮಾಡುವ ಸಮಯದಲ್ಲಿ ಮೆಲಟೋನಿನ್ ಅನ್ನುವಂತ ಹಾರ್ಮೋನ್ ಬಿಡುಗಡೆ ಮಾಡುವುದು, ಹಾಗೆ ನಾವು ಸಂತೋಷವಾಗಿ ಜೀವನ ಸಾಗಿಸಲಿಕ್ಕೆ ಬೇಕಾಗಿರುವಂತಹ ಸೆರಟೋನಿನ್ ಅನ್ನುವ ಒಂದು ಹಾರ್ಮೋನ್ ಬಿಡುಗಡೆ ಮಾಡುವಂತಹ ಒಂದು ಅದ್ಭುತವಾದ ಅದೊಂದು ಗ್ರಂಥಿ. ನೋಡಿ ಮಾಸ್ಟರ್, ಇದನ್ನ ಯಾಕೆ ಮತ್ತೆ ನಾನು ರಿಪೀಟ್ ಹೇಳಂತಂದ್ರೆ, ಕೆಲವೊಂದಿಷ್ಟು ಜನರು ನೋಟ್ ಮಾಡ್ಕೋಬಹುದು. ಒಂದನೇದ್ದು. ಎರಡನೇದ್ದು, ನನಗೆ ಲಾಸ್ಟ್ ಟೈಮ್ದಲ್ಲಿ ಸರಿಯಾದ ಅನುಕೂಲತೆ ಇಲ್ಲದೆ ಇರುವುದರಿಂದ ನನಗೆ ಕರೆಕ್ಟ್ ಆಗಿ ಕ್ಯಾಮ್ರಾ ಮುಂದೆ ಕುತ್ಕೊಂಡು ನನಗೆ ಹೇಳಲಿಕ್ಕೆ ಅಸಾಧ್ಯ ಆಗಿತ್ತು. ಹೀಗಾಗಿ ಇದು ಇನ್ನೊಮ್ಮೆ ರಿಮೈಂಡರ್ ಮಾಡಿಕೊಂಡು ನರವ್ಯೂಹದ ಬಗ್ಗೆ ಹೋಗ್ತೀವಿ. ಅದರಲ್ಲಿ ಹೇಳಿದ ಹಾಗೆ ಕೇಂದ್ರ ವ್ಯೂಹದಲ್ಲಿ ಮೆದುಳು ಮತ್ತು ಮೆದುಳು ಬಳ್ಳಿ ಅಂತ ಬರುತ್ತೆ. ಮೆದುಳಿನ ಬಗ್ಗೆ ನಾವು ಸಾಕಷ್ಟು ವಿಷಯಗಳನ್ನು ಈಗಾಗಲೇ ತಿಳ್ಕೊಂಡಿದ್ದೀವಿ. ಆಧ್ಯಾತ್ಮಿಕ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಮಾತ್ರ ನಾವು ಏನ ಇಲ್ಲಿ ಚರ್ಚೆ ಮಾಡೋದ್ರೂ ಸಹಿತ ಸ್ಪಿರಿಚುವಲ್ ಸೈನ್ಸ್ ಅದಕ್ಕೆ ಸಂಬಂಧಿಸಿರುತ್ತದೆ. ಆಧ್ಯಾತ್ಮಿಕ ಶಾಸ್ತ್ರನೇ ಬೇರೆ, ಆಧ್ಯಾತ್ಮಿಕ ವಿಜ್ಞಾನನ ಬೇರೆ. ವೈಜ್ಞಾನಿಕವಾಗಿ ನಾವು ಅಧ್ಯಯನ ಮಾಡ್ತಾ ಮಾಡ್ತಾ ಮುಂದುವರೆದಾಗ ಆಧ್ಯಾತ್ಮಿಕ ವಿಜ್ಞಾನ ಆಗುತ್ತೆ. ಕೇವಲ ನಾವು ಕಾಲ್ಪನಿಕವಾಗಿ ಪ್ರವಚನಗಳು, ಭಾಷಣಗಳ ಮೂಲಕ ಹೋದ್ರೆ ಅದು ಆಧ್ಯಾತ್ಮಿಕ ಶಾಸ್ತ್ರ ಆಗುತ್ತೆ. 12ನೇ ಶತಮಾನದಲ್ಲಿ ಇಡೀ ಎಲ್ಲ ಶರಣರು, ದೈವಿ ಪುರುಷರು, ಸಾಧನೆ ಮಾಡದವರು ಬಂದು ಸಾಕಷ್ಟು ಪ್ರವಚನಗಳನ್ನ, ಪುರಾಣಗಳನ್ನ ಹೇಳಿದ್ರು. ಆದ್ರೂ ಸಹಿತ ಸಮಾಜ ಬದಲಾವಣೆ ಆಗಲಿಲ್ಲ, ಮನುಷ್ಯನ ಮನಸ್ಥಿತಿ ಬದಲಾವಣೆ ಆಗಲಿಲ್ಲ. ಯಾಕೆ ಅಂತೇಳಿ ನಾವು ವಿಚಾರ ಮಾಡಿ ನೋಡಿದಾಗ, ನಾವು ಪ್ರವಚನಗಳನ್ನ, ಭಾಷಣಗಳನ್ನ ಕೇಳ್ತೀವಿ ಹೊರತು ಅದರಲ್ಲಿ 1% ಅಷ್ಟು ನಾವು ಅನುಸರಣೆ ಮಾಡುವುದೇ ಇಲ್ಲ. ಅದನ್ನ ಅರ್ಥಕೊಂಡಂತಹ ಪಿತಾಮಹ ಪತ್ರಿಜಿಯವರು ಏನ್ ಮಾಡ್ತಾರೆ, ಸಾಧನಾ ಮಾರ್ಗವನ್ನು ಕೊಟ್ಟರು. ಥೆರಾಟಿಕಲ್ ಕ್ಲಾಸಸ್ಗಳು ಅಷ್ಟೇ ಅಲ್ಲ, ಅದರಿಂದ ಕೇವಲ ಮಾಹಿತಿ ಬರುತ್ತೆ. ಸಾಧನೆಯಲ್ಲಿ ತೊಡಗಿರಿ, ಧ್ಯಾನ ಸಾಧನೆಯಲ್ಲಿ ತೊಡಗಿರಿ, ಅದ್ರ ಮೂಲಕ ಅನುಭವ ಬರುತ್ತೆ, ಅನುಭವದಿಂದ ಜ್ಞಾನ ಬರುತ್ತೆ, ಜ್ಞಾನದಿಂದ ಆತ್ಮವಿಕಾಸ ಆಗುತ್ತೆ ಅಂತೇಳಿ ಸ್ಪಷ್ಟವಾಗಿ ನಮಗೆ ಮಾರ್ಗದರ್ಶನ ಹಾಕಿಕೊಟ್ಟರು ಆ ಪುಣ್ಯಾತ್ಮ. ಎಷ್ಟು ಅದ್ಭುತವಾಗಿದೆ. ನಾವು ಸಾಕಷ್ಟು ಗೊಂದಲಗಳಲ್ಲಿದ್ದೆವು. ಯಾವುದು ಸರಿ, ಯಾವ ಆಧ್ಯಾತ್ಮಿಕ ಮಾರ್ಗ ಸರಿ, ಮೋಕ್ಷಕ್ಕೆ ಹೋಗುವಂತ ಮಾರ್ಗ ಯಾವುದು ಅಂತೇಳಿ ಸಾಕಷ್ಟು ಗೊಂದಲದಲ್ಲಿದ್ದೆವು. ನೋಡಿ, ಅಂತ ಅದ್ಭುತವಾದ ಒಂದು ಮಾರ್ಗವನ್ನು ನಾವು ತಿಳ್ಕೊಂಡೆವು. ಈ ಮೆದುಳು ಬಳ್ಳಿ ಹೇಳ್ಬೇಕಂದ್ರೆ ಹಿಮ್ಮೆದುಳಿಂದ ಸ್ಟ್ರೇಟ್ ನಮಗೆ ಗುದದ್ವಾರದ ಹತ್ತಿರವರೆಗೂ ನಮಗ ಆ ಬೆನ್ನು ಹುರಿಯ ಒಂದು ಮಧ್ಯದಲ್ಲಿ ಸ್ಪೈನಲ್ ಕಾರ್ಡ್ ಅಂತ ಹೇಳಿ ಕರಿತೀವಿ, ಅಲ್ಲಿ ಅದು ಇರುತ್ತೆ. ಈ ಮೆದುಳಿನಲ್ಲಿ ಮೆದುಳಿನ ನರಗಳು ಇರ್ತವೆ.
ನರವ್ಯೂಹದ ಬಗ್ಗೆ ಅಧ್ಯಯನ ಮಾಡ್ತಾ ಇರೋದ್ರಿಂದ ಮೆದುಳಿನಲ್ಲಿ ಮೆದುಳು ನರಗಳು ಇರುತ್ತವೆ, ಅವಕ್ಕೆ ಕ್ರೇನಿಯಲ್ ನರ್ವ್ಸ್ ಅಂತ ಕರಿತೀವಿ ನಾವು. ಅವು ಎಷ್ಟಿದಾವ ಅಂತಂದ್ರೆ 12 ಜೊತೆ ಇದಾವೆ. ಒಂದು ಭಾಗಕ್ಕ 12, ಇನ್ನೊಂದು ಭಾಗಕ್ಕ 12. ಬಲ ಮೆದುಳಿಗೆ 12, ಎಡ ಮೆದುಳಿಗೆ 12. ಅವು ಹೋಗ್ತವೆ, ಪ್ರಮುಖ ಅಂಗಗಳಿಗೆ ಕನೆಕ್ಟ್ ಇರ್ತವೆ, ಕ್ರೇನಿಯಲ್ ನರ್ವ್ಸ್. ಇನ್ನ ಮೆದುಳು ಬಳ್ಳಿ ನರಗಳು, ಮೆದುಳು ಬಳ್ಳಿ ಏನೋ ಹೋಗಿರುತ್ತೆ ಅಂತ ಹೇಳದ್ನಲ್ಲ, ಆ ಮೆದುಳು ಬಳ್ಳಿಯ ನರಗಳು ಎಷ್ಟು ಇರ್ತಾವಪ್ಪ ಅಂತಂದ್ರೆ 31 ಜೊತೆ ಇರ್ತವೆ. ಎಡ ಭಾಗಕ್ಕ 31, ಬಲ ಭಾಗಕ್ಕ 31 ಜೊತೆ ಇರುತ್ತವೆ. ನೋಡ್ರಿ, ಮೆದುಳು ಬಳ್ಳಿಯ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರ, ನಾವು ಮಕ್ಕಳಿಗೆ ಏನಾದರೂ ತಪ್ಪು ಮಾಡಿದಾಗ, ಹೊಡೆಯಲು ಹೋದಾಗ, ಕೈ ಎತ್ತಿದಾಗ ಸಡನ್ ಆಗಿ ಆ ಪ್ರತಿಕ್ರಿಯೆಯನ್ನು ಕೊಡುತ್ತಲ್ಲ, ಅದೇ ಮೆದುಳು ಬಳ್ಳಿಯ ಕೆಲಸ. ಆ ಮೆದುಳು ಬಳ್ಳಿಯಿಂದ ಹೊರಟಂತಹ ಆ ನರಗಳ ಒಂದು ಕೆಲಸ ಅಂತ ಹೇಳಬಹುದು. ಅದು ಮೆದುಳು ಬಳ್ಳಿ ಮತ್ತು ಮೆದುಳು ಬಳ್ಳಿ ನರಗಳ ಒಂದು ವಿಶೇಷತೆ. ಇನ್ನು ಸ್ವಯಂ ನಿಯಂತ್ರಕ ಒಂದು ವ್ಯೂಹದಲ್ಲಿ ಅನುವೇದನ ವ್ಯೂಹ ಮತ್ತು ಪ್ಯಾರ ಅನುವೇದನ ವ್ಯೂಹ ಅಂತ ಬರುತ್ತೆ. ಹಾಗಂದ್ರೆ ಏನು ಸರ್ ಅಂತ ಹೇಳಿ ಪ್ರಶ್ನೆ ಮೂಡಿದಾಗ, ಅನುವೇದನದ ಒಂದು ವ್ಯವಸ್ಥೆ ಏನಪ್ಪಾ ಅಂತಂದ್ರೆ, ತುರ್ತು ಸಮಯ ಅಥವಾ ತುರ್ತು ಸಂದರ್ಭದಲ್ಲಿ ನರಗಳು ಕಾರ್ಯ ಮಾಡುವಂತ ವ್ಯೂಹನೇ ಅನುವೇದನ ವ್ಯೂಹ. ನೋಡು, ಉದಾಹರಣೆಗೆ ಒಂದು ಏನಾದ್ರೂ ಹಾವನ್ನ ನೋಡಿದ್ರೆ ಸಡನ್ ಆಗಿ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಏನಾಗ್ತೀವಿ, ಭಯ ಬೀಳ್ತೀವಿ. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಕೆಲವೊಂದು ಏನಾದ್ರೂ ಆಕ್ಸಿಡೆಂಟ್ ಸಮಯಗಳಲ್ಲಿ ಏನು ಮಾಡ್ಬೇಕನ್ನೋ ಗೊತ್ತಾಗೋದಿಲ್ಲ. ಮೆದುಳಿಗೆ ಸಮಯ ಬೇಕು. ಆದರೆ ಆ ಒಂದು ಸಿಚುವೇಶನದಲ್ಲಿ ಸಡನ್ ಆಗಿ ಪ್ರತಿಕ್ರಿಯೆ ಮಾಡುವಂಥದ್ದು ಯಾವುದಪ್ಪ ಅಂತ ಅನುವೇದನ ನರವ್ಯೂಹ. ಇದು ಏನು ಮೆದುಳು ಬಳ್ಳಿಯಿಂದ ಏನು ಹೊರಟಿರ್ತಾವಲ್ಲ, ಆ ನರಗಳು ಏನಿರ್ತಾವಲ್ಲ, ಆ ನರಗಳ ತುರ್ತು ಸಮಯದಲ್ಲಿ ಕೆಲಸ ಮಾಡುವಂಥದ್ದು ಅವು ಅನುವೇದನ. ಹಾಗೆ ಪ್ಯಾರ ಅನುವೇದನ ಅಂತಂದ್ರ ಸ್ವಲ್ಪ ಸಮಯದ ನಂತರ ಆ ಘಟನೆ, ಆ ಸಂದರ್ಭಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಸಮಯದ ನಂತರ ಏನಾಗುತ್ತೆಪ್ಪ ಅಂತಂದ್ರೆ, ನಾವು ಸಹಜ ಸ್ಥಿತಿಗೆ ಬರ್ತೀವಿ. ಆ ಸಹಜ ಸ್ಥಿತಿಗೆ ಹಾವು ನೋಡಿದೆ, ಅದು ಭಯ ಆಗಿತ್ತು, ಸ್ವಲ್ಪ ಸಮಯದ ನಂತರ ನಾನು ನಿರಾಳಾದೆ. ಆ ಸಹಜ ಸ್ಥಿತಿಗೆ ತರುವಂತಹ ಕಾರ್ಯ ಮಾಡುವಂತಹ ವ್ಯೂಹ ಯಾವುದಪ್ಪ ಅಂತಂದ್ರೆ ಪ್ಯಾರ ಅನುವೇದನ ವ್ಯೂಹ ಅಂತ ಕರೀತಾರೆ. ಅಷ್ಟು ತಮಗೆ ಇಲ್ಲಿ ವಿಷಯನ್ನ ಹೇಳಬೇಕಾದ್ರೆ ಸಾಕಷ್ಟು ರಿಸರ್ಚ್ಗಳನ್ನು ಮಾಡಿ ವಿಷಯವನ್ನು ಸಂಗ್ರಹಿಸಿ ವೈಜ್ಞಾನಿಕವಾಗಿ ಹೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಮುಂದೆಯೂ ಸಹಿತ ತಮ್ಮ ಸಹಕಾರದಿಂದನೂ ಪ್ರಯತ್ನ ಪಡ್ತಾನೆ ಇರ್ತೀನಿ. ಇಲ್ಲಿ ನರ ಬೇರೆ ನೋಡ್ರಿ, ಎಲ್ಲವೂ ಒಂದೇ ಅಂತ ತಿಳ್ಕೊಂಡಿರ್ತೀವಿ. ನರ ಬೇರೆ, ನಾಡಿಗಳು ಬೇರೆ, ರಕ್ತನಾಳಗಳು ಬೇರೆ. 3 ಟೈಪ್ಸ್ ವ್ಯವಸ್ಥೆ ಇರುತ್ತೆ ಮಾಸ್ಟರ್. ನರ ಅಂತಂದ್ರೆ ಸಂದೇಶವಾಹಕಗಳು, ಸೆನ್ಸೇಷನ್ ಕೊಡುವಂತಹ ಸಂದೇಶ ವಾಹಕಗಳು. ಹಾಗೆ ನಾಡಿ ಅಂತಂದ್ರೆ ಶಕ್ತಿ ಪ್ರವಾಹಕಗಳು. ಈಗೇನು ವಿಶ್ವ ಚೈತನ್ಯ ಶಕ್ತಿ, ವಿಶ್ವ ಪ್ರಾಣ ಶಕ್ತಿ ಏನು ಬರುತ್ತೆ ಅಲ್ಲ, ಅದೆಲ್ಲ ಹೋಗುವುದು ಎಲ್ಲಿಗಪ್ಪ ಅಂತಂದ್ರೆ ನಾಡಿಗಳಿಗೆ ಹೋಗುತ್ತೆ. ಶಕ್ತಿ ಪ್ರವಾಹಕಗಳ ಕೆಲಸ ಮಾಡುವಂಥದ್ದು ನಾಡಿಗಳು. ಅವು ಒಂದು ಅಧ್ಯಯನದ ಪ್ರಕಾರ 72,000 ನಾಡಿಗಳಿವೆ ಅಂತ ಹೇಳಿ ನಾವು ಮೊದಲಿಂದ ನಾವು ತಿಳ್ಕೊಂಡಿದ್ದೀವಿ. ನೋಡಿ, ಇದರಲ್ಲಿ ಪ್ರಮುಖ ನಾಡಿಗಳು ತಮಗೆಲ್ಲ ಗೊತ್ತಿರುವ ಹಾಗೆ ಇಡಾನಾಡಿ, ಪಿಂಗಲ ನಾಡಿ, ಸುಷುಮ್ನ ನಾಡಿ. 72,000 ಶಕ್ತಿ ಪ್ರವಾಹಕಗಳನ್ನು ಒದಗಿಸಿರುವಂತಹ ನಾಡಿಗಳಲ್ಲಿ ಪ್ರಮುಖವಾಗಿರುವಂಥದ್ದು ಇಡಾನಾಡಿ, ಪಿಂಗಲ ನಾಡಿ ಹಾಗೂ ಸುಷುಮ್ನ ನಾಡಿ. ಇಡಾನಾಡಿ ಅಂದ್ರೆ ಎಡ,
ಮೂಗಿನ ಎಡಹೊರಳೆ ಅಂತೇಳಿ ಕರಿತೀವಲ್ಲ, ಆ ಒಂದು ಚಾನಲ್ಗೆ ಏನಂತ ಕರಿತೀವಿ ನಾವು? ಇಡಾನಾಡಿ, ಚಂದ್ರನಾಡಿ. ಕೂಲ್, ದೇಹಕ್ಕೆ ಕೂಲನ್ನು ಮೇಂಟೈನ್ ಮಾಡುವಂತಹ, ಅಂದ್ರೆ ತಂಪು ಮೇಂಟೈನ್ ಮಾಡುವಂತಹ ಕಾರ್ಯ ಮಾಡೋದು ಯಾವಪ್ಪ ಅಂತಂದ್ರೆ ಚಂದ್ರನಾಡಿ ಅಥವಾ ಇಡಾನಾಡಿ ಅಂತೇಳಿ ನಾವು ಕರಿತೀವಿ. ಇನ್ನ ಪಿಂಗಲ ನಾಡಿ ಅಂತಂದ್ರೆ ಸೂರ್ಯನಾಡಿ. ನೋಡಿ, ಸೂರ್ಯನ ಕೆಲಸ ಏನು? ಶಾಖ. ನಮ್ಮ ದೇಹದಲ್ಲಿ ಉಷ್ಣತೆಯನ್ನು ಮೇಂಟೈನ್ ಮಾಡುವಂತಹ ಒಂದು ಕೆಲಸ ಮಾಡುವುದು ಯಾವುದಪ್ಪ ಅಂತಂದ್ರೆ ಸೂರ್ಯನಾಡಿ. ಅದು ಬಲ ಹೊರಳೆಯ ಒಂದು ಚಾನಲ್ಗೆ ಏನಂತ ಕರಿತೀವಿ ನಾವು? ಸೂರ್ಯನಾಡಿ ಅಂತೇಳಿ ಅಥವಾ ಪಿಂಗಲ ನಾಡಿ ಅಂತೇಳಿ ಕರಿತೀವಿ. ಸುಷುಮ್ನ ನಾಡಿ ಅಂತಂದ್ರೆ ಮೂಲಾಧಾರ ಚಕ್ರದಿಂದ ನೇರವಾಗಿ ಬ್ರಹ್ಮರಂಧ್ರದವರೆಗೂ ಸ್ಟ್ರೇಟ್ ಆಗಿರುವಂತಹ ಒಂದು ಶಕ್ತಿಯ ಚಾನಲ್. ಅದು ಬೆನ್ನು ಹುರಿಯ ಮಧ್ಯದಲ್ಲಿ ನೇರವಾಗಿ ಮೆದುಳು ಬಳ್ಳಿಯ ಜೊತೆಗೆ ನೇರವಾಗಿ ಇರುತ್ತೆ. ಆ ಒಂದು ಮೂಲಾಧಾರದಿಂದ ಸಹಸ್ರಾರದವರೆಗೆ ಅಂದ್ರೆ ಬ್ರಹ್ಮರಂಧ್ರದವರೆಗೆ ನೇರವಾಗಿರುವಂತಹ ಮಾರ್ಗವನ್ನೇ ನಾವು ಸುಷುಮ್ನ ನಾಡಿ ಅಂತೇಳಿ ಆಧ್ಯಾತ್ಮಿಕ ಒಂದು ವಿಜ್ಞಾನದಲ್ಲಿ ಕರಿತೀವಿ. ಮೂಲಾಧಾರದಿಂದ 6 ಚಕ್ರಗಳಲ್ಲಿ ಇಡ ಮತ್ತು ಪಿಂಗಲ ನಾಡಿಗಳು ಹಾವಿನ ಒಂದು ಸುರುಳಿ ಆಕಾರದಲ್ಲಿ ಅವು ಕನೆಕ್ಟ್ ಆಗಿರುತ್ತವೆ. 6 ಕೇಂದ್ರಗಳಲ್ಲಿ ಕೂಡ್ತಾವು. ಆ ಕೂಡಿದಂತ ಜಾಗನ ಚಕ್ರಗಳು ಅಂತ ನಾವು ಕರಿತೀವಿ. ಸುಷುಮ್ನ ನಾಡಿಗೆ ಬಂದಾಗ ನೋಡ್ರಿ, ಆಜ್ಞಾ ಚಕ್ರದಲ್ಲಿ ಅಂದ್ರೆ ಪೀನಿಯಲ್ ಗ್ಲ್ಯಾಂಡ್ ನಲ್ಲಿ ಏನಾಗುತ್ತೆಪ್ಪ ಅಂತಂದ್ರೆ ಇಡಾನಾಡಿ, ಪಿಂಗಲ ನಾಡಿ ಹಾಗೂ ಸುಷುಮ್ನ ನಾಡಿಗಳು ಸಂಗಮವಾಗುವ ಒಂದು ಸ್ಥಳಕ್ಕ ಏನಂತ ಕರಿತೀವಿ ನಾವು? ಸಂಗಮ ಸ್ಥಳ ಅಂತ ಕರಿತೀವಿ. ಕೂಡಲ ಸಂಗಮ ಅಂತ ಯಾಕೆ ಹೆಸರು ಬಂತಪ್ಪ ಅಂತಂದ್ರೆ ಅಲ್ಲಿ 3 ನದಿಗಳು ಕೂಡಿ ಸಂಗಮ ಆಗಿವೆ. ಅದಕ್ಕೆ ಕೂಡಲ ಸಂಗಮ ಅಂತ ಹೇಳಿ ಹೆಸರು ಬಂತು. ಹಾಗೆ ನಮ್ಮ ಕೂಡಲ ಸಂಗಮ ಯಾವುದಪ್ಪ ಅಂತಂದ್ರೆ ಆಜ್ಞಾ ಚಕ್ರ ಅಂತ ಹೇಳಿ ನಾವು ಕರಿತೀವಿ. ಇನ್ನ ರಕ್ತನಾಳಗಳ ಬಗ್ಗೆ ಹೇಳೋದು. ರಕ್ತನಾಳಗಳು ಅಂತಂದ್ರ ನಾವು ಹಾಸ್ಪಿಟಲ್ಗೆ ಹೋಗಿರ್ತೀವಿ, ಅಲ್ಲಿ ಡಾಕ್ಟರ್ ನರವನ್ನು, ಆ ರಕ್ತನಾಳವನ್ನು ನೋಡಿಕೊಂಡು ಅದಕ್ಕೇನ ಇಂಜೆಕ್ಟ್ ಮಾಡಿ ಆ ಇಂಜೆಕ್ಷನ್ ಮೂಲಕ ನಾವು ರಕ್ತವನ್ನ ತೆಗೆದುಕೊಳ್ತೀವಿ. ಅದು ರಕ್ತನಾಳ. ರಕ್ತನಾಳಗಳಲ್ಲಿ ಆರ್ಟರೀಸ್ ಮತ್ತು ವೇನ್ಸ್ ಹಾಗೂ ಕ್ಯಾಪಿಲರೀಸ್ ಅಂತೇಳಿ ಇಂಗ್ಲಿಷ್ನಾಗ ಕರಿತೀವಿ. ಕನ್ನಡದಲ್ಲಿ ಅಪಧಮನಿ, ಅಭಿಧಮನಿ ಹಾಗೂ ಲೋಮನಾಳಗಳು ಅಂತೇಳಿ ನಾವು ಕರಿತೀವಿ. ಆರ್ಟರೀಸ್ ಅಂತಂದ್ರೆ ಶುದ್ಧ ರಕ್ತ. ನಾವು ತೆಗೆದುಕೊಂಡಂತಹ ಶ್ವಾಸ ಏನಿರ್ತಲ್ಲ, ಆ ಶ್ವಾಸದಲ್ಲಿ ಹೋಗಿರುವಂತ ಆಮ್ಲಜನಕ ರಕ್ತನಾಳಕ್ಕೆ ಸಂಪರ್ಕ, ಕ್ಯಾಪಿಲರೀಸ್ ಮೂಲಕ, ಲೋಮನಾಳಗಳ ಮೂಲಕ ರಕ್ತನಾಳಕ್ಕೆ ಸಂಪರ್ಕ ಬಂದು ಆ ಆಮ್ಲಜನಕ ಯುಕ್ತ ರಕ್ತವನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ಶುದ್ಧ ರಕ್ತ ಅಂತ ಕರಿತೀವಿ. ಅದು ಏನಾಗುತ್ತೆಪ್ಪ ಅಂತಂದ್ರ ಹಾರ್ಟಿಗೆ ಹೋಗಿ ಹಾರ್ಟ್ ಮೂಲಕ ಇಡೀ ಅಂಗಾಂಗಗಳಿಗೆ ಹೋಗುತ್ತೆ. ನೋಡಿ ಎಷ್ಟು ಸಿಸ್ಟಮ್ ಇದೆ, ಅದ್ಭುತವಾದ ಒಂದು ಸಿಸ್ಟಮ್ ಇದೆ. ಇನ್ನ ವೇನ್ಸ್ ಅಂತ ಕರಿತೀವಿ. ವೇನ್ಸ್ ಅಪ್ಪ ಅಂತಂದ್ರೆ ದೇಹದ ಇತರ ಭಾಗಗಳಿಂದ ಬಂದಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳಗೊಂಡಿರುವ ಆ ರಕ್ತ ಮತ್ತೆ ಏನಾಗುತ್ತೆ? ಹೃದಯಕ್ಕೆ ಬರುತ್ತೆ. ಹೃದಯದಿಂದ ಮತ್ತೆ ಶ್ವಾಸಕೋಶದ ಹತ್ರ ಬರುತ್ತೆ. ಶ್ವಾಸಕೋಶದಿಂದ ನಾವು ತೆಗೆದುಕೊಂಡಂತಹ ಶ್ವಾಸದಲ್ಲಿರುವಂತಹ ಆಮ್ಲಜನಕದ ಕನೆಕ್ಟ್ ಆಗಿ ಬರುತ್ತೆ. ಅದು ವೇನ್ಸ್. ಎಷ್ಟು ಅದ್ಭುತ ಇದೆ. ಲೋಮನಾಳಗಳ ಕೆಲಸ ಏನಪ್ಪಾ ಅಂತಂದ್ರ ಅದು ನಾವು ತೆಗೆದುಕೊಂಡಂತಹ ಶ್ವಾಸದಲ್ಲಿರುವಂತಹ ಆಮ್ಲಜನಕವನ್ನ ರಕ್ತನಾಳಿಗಳಿಗೆ ಸಪ್ಲೈ ಮಾಡುವಂಥದ್ದು. ಅದಕ್ಕೆ ನಾವು ಲೋಮನಾಳಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ BP ಚೆಕ್ ಮಾಡ್ತೀವಿ. BP ಅನ್ನು ಚೆಕ್ ಮಾಡ್ಬೇಕಾದ್ರ ಡಾಕ್ಟರ್ ಯಾವ ಒಂದು ರಕ್ತನಾಳವನ್ನು ನೋಡ್ತಾರಪ್ಪ ಅಂತಂದ್ರ ಅಪಧಮನಿ. ಹಾರ್ಟ್ ಇಂದ ಏನು ಇತರ ಭಾಗಗಳಿಗೆ ಹೋಗುತ್ತಲ್ಲ, ಅದರಲ್ಲಿ ಕೈಯಲ್ಲಿ ಬಂದಿರುತ್ತೆ. ಕೈಯಲ್ಲಿರುವಂತಹ ಅಪಧಮನಿಯ ಒಂದು ಮುಖ್ಯ ನಾಳವನ್ನ ಅದನ್ನ ಇಂಜೆಕ್ಟ್ ಮಾಡಿ ಡಾಕ್ಟರ್ BP ಅನ್ನು ಚೆಕ್ ಮಾಡ್ತಾನೆ. ಅಲ್ಲಿ ಆಮ್ಲಜನಕ ಯುಕ್ತ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಅಲ್ಲ. BP ಅನ್ನು ನಿರ್ಧರಿಸುವಂತಹ ರಕ್ತನಾಳ ಯಾವುದಪ್ಪ ಅಂತಂದ್ರ ನಾವು ಆರ್ಟರೀಸ್, ಅಪಧಮನಿ ಅಂತ ಹೇಳಿ ನಾವು ಕರಿತೀವಿ. ಮಾಸ್ಟರ್ಸ್, ಈಗ ಅಂತಃಪ್ರಜ್ಞೆ ಕೊನೆಯ ಒಂದು ಘಟ್ಟ ಏನಪ್ಪಾ ಅಂತಂದ್ರೆ ಅಂತಃಪ್ರಜ್ಞೆ. ಅದನ್ನೇ ಅರಿವು ಅಂತ ಕರಿತೀವಿ. ನಾನು ಲಾಸ್ಟ್ ಟೈಮ್ದಲ್ಲಿ 5 ಚೈತನ್ಯಗಳು ನಮ್ಮ ಶರೀರದಲ್ಲಿ ಇದೆ ಅಂತ ಹೇಳಿದ್ದೆ. ನಾವು ಪೂರ್ಣ ಶರೀರದಲ್ಲಿ ಮೊದಲನೇದ್ದು ಭೌತಿಕ ಶರೀರ,
ಎರಡನೇದ್ದು ಮನಸ್ಸಿನ ಬಗ್ಗೆ ತಿಳ್ಕೊಂಡಿವಿ. ಮೂರನೇದ್ದು ಒಂದು ಉಸಿರಾಟದ ವ್ಯವಸ್ಥೆ, ಉಸಿರಾಟ ಅಂತ ಕರಿತೀವಿ. ಉಸಿರಾಟದ ಬಗ್ಗೆ ಸ್ವಲ್ಪ ಸಮಯ ಜಾಸ್ತಿ ಇರೋದ್ರಿಂದ ಉಸಿರಾಟವನ್ನ ನೆಕ್ಸ್ಟ್ ಸೆಷನ್ಗೆ ಹಾಕೋಣ. ಇಲ್ಲಿ ನೆಕ್ಸ್ಟ್ ಬರೋದು ಅಂತಃಪ್ರಜ್ಞೆ, ಇಂಟ್ಯೂಷನ್. ಏನಿದೆ ಇಂಟ್ಯೂಷನ್, ಅಂತಃಪ್ರಜ್ಞೆ ಅಂದ್ರೆ ಏನಿದೆ? ಆತ್ಮಕ್ಕೆ ಮಾರ್ಗದರ್ಶನ ಬರುವುದೇ ಅಂತಃಪ್ರಜ್ಞೆ. ಇಲ್ಲಿ ಭಾವನೆನೂ ಕೆಲಸ ಮಾಡಲ್ಲ, ಇಲ್ಲಿ ಮನಸ್ಸು ಕೆಲಸ ಮಾಡಲ್ಲ. ಇವು ಎರಡನ್ನು ದಾಟಿದ ಮೇಲೆ ಆತ್ಮಕ್ಕೆ ಮಾರ್ಗದರ್ಶನ ಬರುವಂತದ್ದು ಯಾವುದಪ್ಪ ಅಂತಂದ್ರೆ ಅದೇ ಅಂತಃಪ್ರಜ್ಞೆ, ಅದೇ ಅರಿವು. ಒಳಗಲಿಂತ್ರ ಆತ್ಮದಿಂದ ನಮಗೆ ಮಾರ್ಗದರ್ಶನ ಬರುತ್ತೆ, ಏನು ಮಾಡ್ಬೇಕು ಏನು ಮಾಡಬಾರದು. ಯಾವಾಗದು ಭಾವನೆ ಮತ್ತು ಮನಸ್ಸನ್ನು ದಾಟಿದ ಮೇಲೆ, ಸಾಧನೆಯ ಒಂದು ಉನ್ನತ ಹಂತಕ್ಕೆ ಹೋದಾಗ ನಮಗೆ ಇಂಟ್ಯೂಷನ್ ಬರಲು ಆರಂಭಿಸುತ್ತೆ. ಧ್ಯಾನದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮನಸ್ಸನ್ನು ದಾಟ್ತೀವಿ ನಾವು. ಸಂವೇದನೆಗಳನ್ನ, ಭಾವನೆಗಳನ್ನ, ಪ್ರಚೋದನೆಗಳನ್ನ ನೋಡಿ, ಆಲೋಚನೆಗಳನ್ನ ದಾಟಿ, ಮನಸ್ಸನ್ನು ದಾಟಿ ಮುಂದಿನ ಸ್ಟೆಪ್ಗೆ ಹೋದಾಗ, ಮುಂದಿನ ಹಂತಕ್ಕೆ ಹೋದಾಗ ನಮಗೆ ಅಲ್ಲಿ ಆಕ್ಟಿವ್ ಆಗುವುದು ಯಾವುದಪ್ಪ ಅಂದ್ರ ನಮ್ಮ ಆತ್ಮದಿಂದ ಇಂಟ್ಯೂಷನ್ ಬರುತ್ತೆ. ಲೋಕ ಕಲ್ಯಾಣಕ್ಕಾಗಿ, ನನ್ನ ಮೋಕ್ಷ ಸಾಧನೆಗಾಗಿ ನಾನು ಏನು ಮಾಡಬೇಕು ಅನ್ನುವ ಒಂದು ಇಂಟ್ಯೂಷನ್ ಬರುತ್ತೆ. ಅದೇ ಅಂತಃಪ್ರಜ್ಞೆ. ಈ ಅಂತಃಪ್ರಜ್ಞೆ ಬರುವುದರಿಂದ ಏನಾಗುತ್ತೆ ಅಂತಂದಾಗ ನಮಗೆ ಇರುವಂತ ಸಾಕಷ್ಟು ಗೊಂದಲಗಳು ಮಾಯವಾಗಿ ಸರಿಯಾದ ನಮ್ಮ ಬುದ್ಧಿ ಕೆಲಸ ಮಾಡುವಂತಹ ಒಂದು ಮಾರ್ಗವನ್ನು ಸೂಚಿಸುತ್ತೆ. ಹಾಗಾಗಿ ನಮ್ಮ ಅಂತಃಪ್ರಜ್ಞೆಯೇ ನಮ್ಮ ಆದರ್ಶಮಯ ಜೀವನಕ್ಕೆ ಸಾಧನ. ಅದಕ್ಕೆ ನನಗೆ ಒಂದು ಸಮಯದಲ್ಲಿ ಧ್ಯಾನವನ್ನು ಮಾಡ್ತಾ ಇರುವಾಗ ಒಂದು ಮೆಸೇಜ್ ಬಂತು ಮಾಸ್ಟರ್ಸ್. ಏನಂದ್ರೆ, ಅರಿವೇ ಗುರು, ಅಂತಃಪ್ರಜ್ಞೆನೇ ಗುರು, ಹಾಗಾದ್ರೆ ಶ್ವಾಸ ಮಹಾಗುರು, ಜಗದ್ಗುರು. ಆ ಅಂತಃಪ್ರಜ್ಞೆ, ಆ ಅರಿವು ಜಾಗೃತಿ ಆಗ್ಬೇಕಾದ್ರೆ ಜಗದ್ಗುರುವಿನ ಆಶೀರ್ವಾದ ಆಗ್ಬೇಕು. ಅಂದ್ರೆ ನಮ್ಮ ಶ್ವಾಸದ ಆಶೀರ್ವಾದ ನಮಗಾಗಬೇಕು. ಶ್ವಾಸನೇ ಮಹಾಗುರು ಅಂತ ಹೇಳಿ ನಾವು ಸ್ಪಷ್ಟವಾಗಿ ತಿಳ್ಕೊಂತೀವಿ. ಕೊನೆಯದಾಗಿ ನಾನು ನನ್ನ ಒಂದು ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಹೇಳುವ ಮೂಲಕ ಈ ಸೆಷನ್ ಅನ್ನ ನಾನು ಮುಗಿಸ್ತೀನಿ. ನನ್ನ ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂತಂದ್ರೆ, ಧ್ಯಾನದಲ್ಲಿ ಕುಳಿತಾಗ ಮನಸ್ಸು ನಿಧಾನವಾಗಿ ಶೂನ್ಯ ಆಗುತ್ತೆ, ಪ್ರಶಾಂತವಾಗುತ್ತೆ. ನನಗೆ ಯಾವುದೇ ರೀತಿಯಾಗಿ ವಿಸಿಬಲ್ ಬರುವುದಿಲ್ಲ. ಹಾಗಾದ್ರೆ ಏನಾಗುತ್ತೆ, ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಅಂತೇಳಿ ನಿಮ್ಮ ಮೈಂಡ್ನಲ್ಲಿ ಒಂದು ಪ್ರಶ್ನೆ ಬರ್ಬೋದು. ನನಗೆ ಟೆಲಿಪತಿ ಮೆಸೇಜಸ್ ಬರ್ತವೆ, ಸಂದೇಶಗಳು ಬರ್ತವೆ. ಆ ಸಂದೇಶಗಳು ಅಂತಃಪ್ರಜ್ಞೆಯಿಂದನೇ ಬರ್ತವೆ. ವಿಚಾರಗಳು, ಆಧ್ಯಾತ್ಮಿಕ ವಿಚಾರಗಳು, ಸಂದೇಶಗಳು ಆಗಮಿಸ್ತವೆ. ಎರಡನೇದೇನಪ್ಪಾ ಅಂತಂದ್ರೆ, ಆಜ್ಞಾಚಕ್ರದಲ್ಲಿ ಸೆನ್ಸೇಷನ್ ಹೆಚ್ಚಿರುತ್ತೆ. ಮೂರನೇದ್ದು ನನಗ ಏನಾಗುತ್ತೆಪ್ಪ ಅಂತಂದ್ರೆ, 2 ಸಲ ನನಗ ಸುವಾಸನೆ ಭರಿತವಾದಂತ ಹೂವಿನ ವಾಸನೆ ಬಂತು. ಸುತ್ತಲೂ ನೋಡ್ತೀನಿ, ಯಾವುದೇ ರೀತಿಯ ಹೂವಿನ ವಾಸನೆ ನನಗೆ ಬರುತ್ತೆ. ಸರ್, ಇದು ಹೇಗೆ ಅಂತ ಹೇಳಿ ನಾನು ಬುದ್ಧ ಪೂರ್ಣಿಮೆಗೆ ಹೋದಾಗ ದ ಗ್ರೇಟ್ ಗ್ರ್ಯಾಂಡ್ ಮಾಸ್ಟರ್ ಅಯ್ಯಪ್ಪ ಪಿಂಡಿ ಅವರಿಗೆ ಕೇಳಿದಾಗ, ನಿಮ್ಮದು ಥರ್ಡ್ ಐ ಓಪನ್ ಆಗ್ತಾನೆ ಇದೆ, ಅದು ಮುಂದೆ ಸಹಸ್ರಾರಕ್ಕೆ ಏರಬೇಕು. ಅವ್ರು ಸ್ಪಷ್ಟವಾಗಿ ಥರ್ಡ್ ಐ ಓಪನ್ ಆಗಿಲ್ಲ, ಆಗ್ತಾ ಇದೆ ಅಂತೇಳಿ ಹಿಂಗ್ ಗೊಂದಲ ಒಂದು ಹೇಳಿಕೆ ಕೊಡ್ಲಿ. ಆಗ್ತಾ ಇದೆ ಅಂದ್ರೆ ಇನ್ನೂ ಪ್ರೊಸೆಸ್ ನಲ್ಲಿ ಇದೆ. ಆ ಒಂದು ಶಕ್ತಿ ಸಹಸ್ರಾರಕ್ಕೆ ಏರಬೇಕು. ಸರ್, ನನಗೆ ವಿಸಿಬಲ್ ಕಾಣುವುದಿಲ್ಲ, ಹಾಗಾದ್ರೆ ಕನಸಿನಲ್ಲಿ ಏನಾದರೂ ಬಂದಿದೆಯಾ ಅಂತ ಕೇಳಿ. ಹೌದು ಸರ್, ಬಂದಿದೆ. ಏನು ಬಂದಿದೆ? ಕನಸಿನಲ್ಲಿ ಯೋಗ ನಿದ್ರೆಯಲ್ಲಿದ್ದಾಗ ನಾನು ಮಲಗುವುದಕ್ಕಿಂತ ಹೋದಕ್ಕಿಂತ ಮುಂಚೆ ಧ್ಯಾನ ಮಾಡ್ತೀನಿ. ಅದೇ ರೀತಿಯಾಗಿ ಮಲಗಿದ ನಂತರನೂ ಶ್ವಾಸದ ಮೇಲೆ ಗಮನವಿಟ್ಟು ಯೋಗ ನಿದ್ರೆ. ನಾನು ಈ ಇದಕ್ಕೆ ಹೋಗೋದಿಲ್ಲ, ವಿಚಾರಗಳಿಗೆ ಹೋಗೋದಿಲ್ಲ, ಮೈಂಡಿಗೆ ಹೋಗೋದಿಲ್ಲ. ನಾನು ಏನಿದ್ರು ಶ್ವಾಸ
ಕಣ್ಣು ತೆರೆದಾಗ ಏನಾದ್ರೂ ಅವಶ್ಯ ಬಿದ್ರೆ ಶ್ವಾಸದ ಮೇಲೆ ಗಮನ. ಅದುವೇ ಕಣ್ಣು ತೆರೆದಾಗ ಲಯ ಯೋಗ, ಕಣ್ಣು ಮುಚ್ಚಿದಾಗ ರಾಜಯೋಗ. ಅದಕ್ಕೆ ನನಗೊಂದು ಏನು ಎಕ್ಸ್ಪೀರಿಯನ್ಸ್ ಆದವು ಅಂತಂದ್ರೆ, ಕನಸಿನಲ್ಲಿ ಆಜ್ಞಾ ಚಕ್ರದ ಅಧಿಪತಿಯಾದಂತಹ ದೇವತೆಯಾದಂತಹ ಶ್ರೀಕೃಷ್ಣನ ದರ್ಶನ ಆಯಿತು. ಅದು ಸುದರ್ಶನ ಚಕ್ರವನ್ನ ಹಿಡಿದಿದ್ದ. ನಾನು ತಿಳ್ಕೊಂಡಿದ್ದು ಸುದರ್ಶನ ಚಕ್ರದ ಒಂದು ಅರ್ಥ ಏನಪ್ಪಾ ಅಂತಂದ್ರೆ, ನನ್ನಲ್ಲಿ ಧರ್ಮ ಚಕ್ರ ಪ್ರವರ್ತನ ಆಗ್ತಾ ಇದೆ. ಇನ್ನ ಇನ್ನೊಂದು ಸಲ ನನಗ ಒಬ್ಬ ತರುಣ ಇರುವಂತಹ ಮಹಾಯೋಗಿ ಹಾಗೂ ಪಿತಾಮಹ ಪತ್ರಿಜಿಯವರು ಜೊತೆಗೆ ಬಂದು ಕುಂತ್ಕೊಂಡು ಧ್ಯಾನ ಮಾಡ. ಆವಾಗ್ಲಿಂತ್ರ ನಾನು ಆಧ್ಯಾತ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬರೀಬೇಕಲ್ಲ ಅಂತ ಹೇಳಿ ಅಲ್ಲಿಂದ ಆರಂಭ ಆಯ್ತು ನನಗೆ. ಇವು ನನಗ ಆದಂತಹ ಒಂದು ಅದ್ಭುತವಾದಂತಹ ಎಕ್ಸ್ಪೀರಿಯನ್ಸ್. ಯಾವಾಗ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಬಂದು ನನಗೆ ಜೊತೆಗೆ ಧ್ಯಾನ ಮಾಡಿ ಒಂದು ಪ್ರೇರಣೆ ನೀಡಿದರು. ಹೀಗಾಗಿ ಆಧ್ಯಾತ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಹಂತ ಹಂತವಾಗಿ ಬರಿತಾ ಇದ್ದೀನಿ. ಮುಗಿಯುವ ಒಂದು ಹಂತದಲ್ಲಿ ಅದು ಗ್ರೂಪ್ನಲ್ಲಿ PDF ರೂಪದಲ್ಲಿ ನಾನು ಮುಂದಿನ ದಿನಮಾನಗಳಲ್ಲಿ ಶೇರ್ ಮಾಡ್ತೀನಿ. ತಾವು ಒಂದು ಪ್ರಿಂಟ್ ತಕೊಂಡು ಅದ್ರ ಬಗ್ಗೆ ತಾವು ಅಧ್ಯಯನ ಮಾಡು. ನಾನು ಸ್ವಾಧ್ಯಾಯ ಹೆಚ್ಚು ಮಾಡಿದವನಲ್ಲ. ಈಗ ಇನ್ನೇನು ಚಾಲೆಂಜ್ನಲ್ಲಿ ಏನು ಚಾಲೆಂಜ್ ತಗೊಂಡಿವಲ್ಲ, ಈಗ ನಾನು ಸ್ವಾಧ್ಯಾಯದಲ್ಲಿ ಇದ್ದೀನಿ. ಆದ್ರೆ ಧ್ಯಾನದಲ್ಲಿಯೇ ನನಗೆ ಜ್ಞಾನ ಹೆಚ್ಚು ಬಂದಿದೆ. ಪಿತಾಮಹ ಪತ್ರಿಜಿಯವರೇ ನನಗೆ ಪ್ರೇರಣೆ ನೀಡಿ. ಇಷ್ಟು ನನಗೆ ಎಕ್ಸ್ಪೀರಿಯನ್ಸ್ ಆದಂತಹ ಉದಾಹರಣೆ. ಆಮೇಲೆ ಇನ್ನೊಂದು ಮಹಾ ಎಕ್ಸ್ಪೀರಿಯನ್ಸ್ ಅಂತಂದ್ರೆ, ಕನಸಿನಲ್ಲಿ ನಾನು ತೀರಿ ಹೋಗಿದ್ದೆ. ಆ ತೀರಿ ಹೋದ ಒಂದು ಸಂದರ್ಭದಲ್ಲಿ ನನ್ನ ಆತ್ಮ ಆ ತೀರಿ ಹೋದಂತ ಬಾಡಿ ಸುತ್ತುತ್ತಿತ್ತು. ಅದು ಏನ್ರಿ ಗುರುಗಳ ಅಂತ ಹೇಳಿ ಮಾಸ್ಟರ್ ಅಯ್ಯಪ್ಪ ಪಿಂಡಿ ಅವರಿಗೆ ಕೇಳಿದಾಗ, ಅದು ನಿಮ್ಮ ಸೂಕ್ಷ್ಮ ಶರೀರ, ಇನ್ನೂ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ರಿ, ಅದು ಅಸ್ಟ್ರಲ್ ಟ್ರಾವೆಲ್ ಆಗಬಹುದು. ನೀವು ಸಾಧನೆ ಹಂತದಲ್ಲಿ ಇರೋದ್ರಿಂದ ಅದು ಕೇವಲ ನಿಮ್ಮ ದೇಹವನ್ನು ಸುತ್ತಾ ಇದೆ. ಇಷ್ಟು ನನಗ ಎಕ್ಸ್ಪೀರಿಯನ್ಸ್ ಆದಂತ ಅನುಭವಗಳು ಮಾಸ್ಟರ್ಸ್. ನನಗೆ ಇಲ್ಲಿವರೆಗೂ ನನಗೆ ಮಾತನಾಡಲು ನನ್ನ ಒಂದು ಮಾಹಿತಿಯನ್ನು, ಇದು ಜ್ಞಾನ ಇದು ಮಾಹಿತಿ ಅಂತ. ಯಾವಾಗ ಜ್ಞಾನ ಆಗುತ್ತೆ? ನೀವು ಧ್ಯಾನ ಸಾಧನೆ ಮಾಡಿರಿ, ಅನುಭವ ಆಗಲಿ, ಅದು ನಿಮಗೆ ಜ್ಞಾನ. ಆ ಜ್ಞಾನದಿಂದೇ ಆತ್ಮವಿಕಾಸ ಆಗುತ್ತೆ, ಮುಂದೆ ಮೋಕ್ಷಕ್ಕೆ ದಾರಿಸು. ನನಗೆ ಅವಕಾಶ ಮಾಡಿಕೊಟ್ಟಂತಹ ಶಾಂತಲಾ ಮಾಸ್ಟರ್ ಹಾಗೂ ಎಲ್ಲ ನನ್ನ ಪಿರಮಿಡ್ ಆತ್ಮ ಬಂಧುಗಳಿಗೆ ಕೋಟಿ ಕೋಟಿ ನಮನ. ಧನ್ಯವಾದಗಳು ಮಾಸ್ಟರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ನೀವು ಹೇಳ್ದಂಗೆ ಆ ಜ್ಞಾನ ಅನ್ನೋದು ನಮಗೆ ಧ್ಯಾನದಲ್ಲೇ ಅದ್ಭುತವಾದ ಜ್ಞಾನವನ್ನ ನಾವು ಪಡಿತಾ ಇರ್ತೀವಿ. ಒಂದೊಂದು ನಮ್ಗೆ ಪಡೆಯುವ ಆ ಎಕ್ಸ್ಪೀರಿಯನ್ಸ್ ಎಷ್ಟೋ ಜ್ಞಾನವನ್ನ ಕೊಡ್ತಾ ಇರುತ್ತೆ. ಅದೇ ತರ ಬುಕ್ಸ್ ಸಹ ಸಪೋರ್ಟಿಂಗ್ ಆಗಿ ಆ ಜ್ಞಾನನು ಸಾಕಷ್ಟು ಚೆನ್ನಾಗಿ ಇವತ್ತು ವಿವರಿಸಿದ್ದೀರಾ, ಆ ಜ್ಞಾನ ಸಹ. ಸೊ ಎಲ್ಲರೂ ನಾವು ಧ್ಯಾನಿಗಳು ಪುಸ್ತಕದಿಂದಾನು ತಿಳಿಬೇಕು, ಧ್ಯಾನದಿಂದಾನು ತಿಳಿಬೇಕು. ಎರಡೂ ಆದ್ರೇನೆ ಅದಕ್ಕೊಂದು ಅರ್ಥ ಸಿಗತ್ತೆ. ಸೊ ಹೇಗ್ ಥಿಯರಿ ಪ್ರಾಕ್ಟಿಕಲ್ ಎರಡೂ ಬೇಕಾಗತ್ತೆ. ಸೊ ಸರ್ ಇವತ್ತು ತುಂಬಾ ಚೆನ್ನಾಗಿ ಆ ಸೈಂಟಿಫಿಕಲಿ ಹೇಗಾಗುತ್ತೆ, ಏನಾಗುತ್ತೆ, ಯಾವ ತರ ಈ ನಾಡಿಗಳಂದ್ರೇನು, ನಾಳಗಳಂದ್ರೆ ರಕ್ತನಾಳಗಳೇನು, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಇಬ್ರು ಹ್ಯಾಂಡ್ ರೈಸ್ ಮಾಡಿದ್ದೀರಾ. ಶಾಂತ ಮೇಡಮ್ ಹೇಳಿ. ಹಲೋ, ಹೇಳಿ ಮೇಡಮ್. ಸರ್ ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ನಮಸ್ತೆ ನಮಸ್ತೆ. ಈಗ ಸರ್ ಲಾಸ್ಟ್ ಅಲ್ಲಿ ಹೇಳಿದ್ರಲ್ಲ ಹಾಗೆ ಮೇಡಮ್ ವಿಡಿಯೋ ಆನ್ ಮಾಡ್ಕೊಳ್ಳಿ. ಎಸ್, ಹೇಳಿ ಸರ್. ಲಾಸ್ಟ್ ಹೇಳಿದ್ರಲ್ಲ ಹಾಗೇನೆ ನನಗೂ ಕೂಡ ಅದೇ ತರನೇ ಆಗೋದು. ಯಾವಾಗ ಮಾಡಿದ್ರು ಕೂಡ ನಾನು ಯೋಗ ನಿದ್ರೆಗೆ ಹೊರಟೋಗ್ತೀನಿ. ಫಸ್ಟ್ ಕೂತ್ಕೊಂಡಾಗ ಡೈರೆಕ್ಟ್ ಶೂನ್ಯಕ್ಕೆ ಹೋಗ್ತೀನಿ.
ನೆಕ್ಸ್ಟ್ ಬರೋದೇ ನಾನು ವಿಷನ್ಗಳು ಕಾಣುತ್ತೆ. ನನ್ಗೆ ಅದೇನು ಅಂತ ನನಗೆ ಖಂಡಿತ ಅರ್ಥ ಆಗಲ್ಲ. ಅದೇನೇನೋ ಬಂದ್ ಹೋಗುತ್ತೆ, ಏನೇನೋ ದೇವ್ರು ಕಾಣಿಸ್ಕೊಳ್ಳೋದು, ಏನೂ ನನ್ಗೆ ಅದೇನು ಅಂತ ಏನು ಗೊತ್ತಾಗ್ತಾ ಇಲ್ಲ. ಅದೆಲ್ಲ ವಿಷನ್ ಬರುತ್ತೆ. ಮತ್ತೆ ಒಂದೆರಡು ದಿನ ನನ್ಗೆ ಹಾಗೇನೆ ಒಂದು ಮಲ್ಲಿಗೆ ಹೂವಿನ ಪರಿಮಳ ಬಂತು, ಮತ್ತೆ ಒಂದ್ಸರಿ ಗಂಧದ ಕಡ್ಡಿದು ಪರಿಮಳ ಬಂತು. ಹಾಗೆ ನಾನು ಅದಕ್ಕೋಸ್ಕರ ಸರ್ ಹೇಳೋಣ ಅಂತ ಹೇಳಿ. ಎಸ್ ಮೇಡಮ್, ಆ ಎಕ್ಸ್ಪೀರಿಯನ್ಸಸ್ ಎಲ್ಲ ತುಂಬಾ ಚೆನ್ನಾಗಿ, ಯಾವಾಗ ನೀವು ಸಾಧನೆ ಜಾಸ್ತಿ ಆಗ್ತಾ ಬರುತ್ತೆ, ಎಷ್ಟು ಡೀಪ್ ಆಗಿ ನೀವು ಹೋಗ್ತಿರೋ ಎಲ್ಲ ಎಕ್ಸ್ಪೀರಿಯನ್ಸಸ್ ನಡೀತಾ ಇರುತ್ತೆ. ಸರ್ ಹೇಳ್ದಂಗಾಗ್ಲೇ ಆ ಸ್ಮೆಲ್, ಸುಗಂಧದ ವಾಸನೆ ಬರ್ಬೇಕು ಅಂದಾಗ ಅದರಲ್ಲಿ ಇನ್ನೂ ಒಂದು ಮೀನಿಂಗ್ ಇದೆ. ಏಂಜಲ್ಸ್ ನಾವು ಕೇಳಿರ್ತೀವಿ, ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಇರ್ತಾರೆ, ಅವರ ಪ್ರೆಸೆನ್ಸು ತಿಳಿಯೋಕ್ಕೂ ಸಹ ಈ ಒಂದು ಸುವಾಸನೆ ಏನ್ ಹೇಳ್ತೀವಿ ಅದು ಬರ್ತಾ ಇರುತ್ತೆ. ಸೊ ಇದೆಲ್ಲ ಧ್ಯಾನದಲ್ಲಿ ಆಗುವಂತಹ ಎಕ್ಸ್ಪೀರಿಯನ್ಸಸ್. ಒಳ್ಳೆ ದಾರಿಲೇ ಇದ್ದೀರಾ, ಕರೆಕ್ಟ್ ಆಗಿದ್ದೀರಾ, ಮಾಡ್ತಾ ಹೋಗಿ. ಎಸ್ ಸರ್, ನೀವೇನಾದ್ರು ಹೇಳೋದಾರೆ ಹೇಳ್ಬೋದು ಅವ್ರಿಗೆ. ಜಗದೀಶ್ ಸರ್ ಏನಾದ್ರು ಹೇಳ್ತೀರಾ ಅವರಿಗೆ? ಮೇಡಮ್, ಧ್ಯಾನವನ್ನು ಮುಂದುವರಿಸಿ. ನಿಮ್ಮ ಅನುಭವವೇ ನಿಮಗೆ ಜ್ಞಾನ, ನಿಮ್ಮ ಶ್ವಾಸವೇ ನಿಮಗೆ ಮಹಾಗುರು, ನಿಮ್ಮ ಇಂಟ್ಯೂಷನ್ ಅಂತಃಪ್ರಜ್ಞೆ ಅಥವಾ ಅರಿವೇ ನಿಮ್ಮ ಗುರು. ಗುರುನು ನಿಮ್ಮಲ್ಲಿ ಇದ್ದಾನೆ, ಮಹಾಗುರುನು ನಿಮ್ಮಲ್ಲಿ ಇದ್ದಾನೆ. ಅನುಭವ ಪಡ್ಕೋರಿ, ಜ್ಞಾನ ಸಂಪಾದಿಸ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಗೀತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ಆದ್ರೆ ಸ್ವಲ್ಪ ನೀವು ವಿಡಿಯೋ ಆನ್ ಮಾಡ್ಕೊಂಡ್ಬಿಡಿ, ಯಾರು ಮಾತಾಡಿದ್ರು ವಿಡಿಯೋ ಆನ್ ಮಾಡ್ಕೊಂಡ್ಬಿಡಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಾನ್ ಇವಾಗ ಅಂದ್ರೆ ನನಗ್ ಆಗ್ತಿರೋದು ಹೇಳ್ಬೇಕು ಅನ್ಕೊಳ್ತಾ ಇದೀನಿ ಮೇಡಮ್. ನನ್ ಮನಸ್ಥಿತಿ ಮೊದ್ಲಿಗೆ ಹೆಂಗಿತ್ತು, ಈಗ ಹೆಂಗಾಗಿದೆ ಅಂತ. ನಾನ್ ಈಗ ಮಾಡಾತ್ ಒಂದ್ 2 ತಿಂಗ್ಳ ಆಗಿರ್ಬೇಕು ಸರ್. ಈಗ ನಾನ್ ಧ್ಯಾನ ಮಾಡಾಕತ್ತ. ಅದ್ರ ಮೊದ್ಲಿಗೆ ನನ್ ನೆಗೆಟಿವ್ ಮೈಂಡ್ಸ್, ನೆಗೆಟಿವ್ ಥಾಟ್ಸ್ ಬರೀ ಪ್ರತಿಯೊಂದಕ್ಕೂ ನಂದು ಹೆಚ್ಚಿಗೆ ಕಡಿಮೆ 75% ಬರೀ ನೆಗೆಟಿವ್ ಥಿಂಕ್ ಮಾಡ್ತಿದ್ದೆ ಸರ್. ಆಮೇಲೆ ಹೆಲ್ತ್ ಬಗ್ಗೆ ಆಗಿರ್ಬೋದು, ಈ ಮೇನ್ ನಂದು ಹೆಲ್ತ್ ಬಗ್ಗೆ ಒಂದ್ ಏನಾತಂದ್ರ ನಂಗೆ ಬ್ಯಾರೆ ಏನೋ ಆಗೈತಿ ಅನ್ನೋ ತರ ವಿಚಾರ ಮಾಡ್ತಿದ್ದೆ ರೀ ನಾನು. 2 ಸಣ್ಣ ಮಕ್ಳ ಅದಾವ ನಂಗ. ಆದ್ರ ಅದೆಲ್ಲಾ ಹೋಗಿತ್ ಸರ್ ನನ್ಗೀಗ. ಹೆಚ್ಚು ಕಡಿಮೆ ನನಗ್ 1 ತಿಂಗಳಿಂದ ಆರಾಮ್ ಅದೇನ್ರಿ. ನನಗ್ ಸಮಸ್ಯೆ ಇದ್ರು ಸಮಸ್ಯೆ ಅನ್ಸಂಗಿಲ್ಲ. ಅವಾಗ ಕೂಲ್ ಆಗಿ ನಿದ್ದಿನೂ ನಾ ಸರಿಯಾಗಿ ಮಾಡ್ತಿರ್ಲಿಲ್ರಿ. ನಿದ್ದಿ ಮಾಡ್ತಿದ್ದೆ ಸರ್, ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಿರ್ಲಿಲ್ಲ. ಇವಾಗ ನಮ್ಮ ಮನಿಯವ್ರ ಹೇಳ್ತಾರ ನಂಗೇನ್ ಗುರ್ ನಿದ್ದಿ ಮಾಡ್ತಿಯಲ್ಲ ಅಂತ ಹೇಳಿ. ಆತರ ಮೊದ್ಲಿಗೆಲ್ಲಾ ಡ್ರೀಮ್ಸ್ನು ಒಂಥರ ನೆಗೆಟಿವ್ ಡ್ರೀಮ್ಸ್ ಬರ್ತಿದ್ವು ರೀ ನಂಗ. ಈಗ ಚಲೋ ನಿದ್ದಿ ಮಾಡ್ತೇನೆ ಸರ್ ನಾನು. ಆಮೇಲೆ ಅಯ್ಯಪ್ಪ ಸರ್ ನಾ 11 ಗಂಟೆಯಿಂದ 12 ಗಂಟೆವರೆಗೂ ಧ್ಯಾನ ಮಾಡ್ತೀನಿ ಸರ್ ನಾನು. ಸ್ವಲ್ಪ ಹೊತ್ತು ಡೀಪ್ ಹೋಗಿರ್ತೇನ್ರಿ, ಆಮೇಲೆ ನಂಗ್ ನಿದ್ದೆ ಹತ್ತಿ ಬಿಡ್ತಿತ್ರಿ. ಅಂದ್ರ ನಂಗ ಹಂಗ ಅನಸ್ತಿತ್ರಿ. ನನಗ್ ಹೇಳ್ಕೊಟ್ರು ಟೀಚರ್ಗೆ ನಾ ಕೇಳ್ದೆ, ನಂಗ್ ಹಿಂಗ್ ನಿದ್ದೆ ಹತ್ತಿ ಬಿಡ್ತೈತ್ರಿ ಅಂತ ಹೇಳಿ. ಆದ್ರ ಆ ನಿದ್ದಿ ಒಳಗ್ ನಂಗ್ ಏನು ಸೆನ್ಸ್ ಇರಂಗಿಲ್ಲ ಸರ್. ಆಮೇಲೆ ಅವ್ರ ಯಾವಾಗ ಅದ್ರದ್ದು ಇದನ್ ಹೇಳ್ತಿರ್ತಾರಲ್ರಿ, ಅದ್ರದ್ದೆಲ್ಲಾ ನಂಗ್ ಕಿವಿ ಕೇಳಿಸ್ತಿರ್ತೈತ್ರಿ. ಕರೆಕ್ಟ್ ಅವ್ರು ಅಲರ್ಟ್ ಇರ್ತೀನಿ ಸರ್ ನಾನು. ಲಾಸ್ಟಿಗೆ ಆಮೇಲೆ ಅವ್ರು ಹಿಂಗ್ ಈ ತರ ನೀವು ಲಾಸ್ಟ್ ಹೇಳ್ತಿರಲ್ಲ ಸರ್, ಕನ್ಕ್ಲೂಷನ್ ಅದೆಲ್ಲಾ ಕೇಳಿಸುತ್ತ. ಆಮೇಲೆ ಎಚ್ಚರ ಆಗ್ಬಿಡ್ತೈತ್ರಿ. ಆದ್ರೂ ಒಂಥರ ಏನೋ ರಿಲೀಫ್ ಅನಸ್ತದ ಸರ್ ನಂಗ್ ಬಾಡಿಗೆ. ಆದ್ರ ಈ ಮೂಢನಂಬಿಕೆ ಅಂತೀವಲ್ಲ ಸರ್, ಅದು ಒಂದ್ ಸ್ವಲ್ಪ ನಂಗೆ ಇತ್ತಿತ್ಲಾಗ ಬಾಳ ಕಾಡ್ತಿತ್ರಿ. ಅದು ಎಲ್ಲಾ ಕ್ಲಿಯರ್ ಆಗಿತ್ತು ಸರ್ ನಂಗ. ಆದ್ರೆ ಈಗ ಮತ್ತೆ ನನ್ಗದು ಸ್ಟಾರ್ಟ್ ಆಗಿದೆ ಸರ್ ಒಂದ್ 2-3 ದಿನದಿಂದ. ಅದು ಇದು ಅಂತ ಯಾಕೆ ಈ ತರ ಆಗುತ್ತೆ ಅಂತ. ಏನ್ ಕಾಣುತ್ತೆ? ಅರ್ಥ ಆಗ್ಲಿಲ್ಲ. ಏನ್ ಕಾಣುತ್ತೆ ಅಂದ್ರೆ ಇವು ಮೂಢನಂಬಿಕೆ ಅದು ಇದು ಅಂತೀವಲ್ಲ, ಆ ತರದ ಬಗ್ಗೆ ಸ್ವಲ್ಪ ನಾ ಇತ್ತಿತ್ಲಾಗ ಬಾ ತಲೆ ಕೆಡ್ಸ್ಕೊಂತಿದ್ನಿರಿ. ಅದ ಹಂಗಾದ್ರ ಹಿಂಗಾಗತ್ತೆ, ಹಿಂಗಾದ್ರ ಹಂಗಾಗತ್ತ ಅಂತ. ಅದೇ ಈಗ ನನಗ್ ಏನಾತಂದ್ರಿ, ಕಾಗಿ ಅದೆಲ್ಲಾ ತಲೆ ಹಿಂಗ್ ಟಚ್ ಮಾಡಿ ಹೋಗ್ಬಿಡ್ತ್ರಿ ಮೇಡಮ್ ನನಗ. ಒಂದ್ 2 ದಿನದಿಂದ ಪದೇ ಒಂದ್ 2 ಸತ ಆತ್ರಿ. ಅದಕ್ಕ ಅಯ್ಯೋ ಅದ್ ಹಿಂಗ್ ಮತ್ ಹಿಂಗ್ ನಂಗ್ ನೆಗೆಟಿವ್ ಥಾಟ್ಸ್ ಸ್ಟಾರ್ಟ್ ಆಗ್ಬಿಡತ್ತವ್ರಿ ಮೇಡಮ್ ಈಗ ಒಂದ್ 2-3 ದಿನದಿಂದ. ಅದಕ್ಕೆ ಯಾಕೆ ಹಿಂಗ್ ಮತ್ತೆ ಅದ ಮೊದ್ಲಿನ ತರಾನ ಹೋಗ್ಬಿಡ್ತೇನೋ ನನ್ ಮೈಂಡ್ ಅಂತ ಒಂಥರ ಮನ್ಸಿಗ್ ನೋವು ಆಗತ್ತತ್ರಿ ನಂಗೆ ಇವತ್ತರ ಹೇಳ್ಬೇಕಂದ್ರ. ಮೇಡಮ್, ನಿಮ್ಗೆ ಏನಾಗ್ತಾ ಇದೆ ಅಂದ್ರೆ ನೀವು ಹೆಚ್ಚು ಭಾವನಾ ಜೀವಿ. ಹೌದ್ ಸರ್, ನಾ ಬಾಳ ಎಮೋಷನಲ್. ಯಾರಿಗಾರ ತ್ರಾಸ ಇತ್ತಂದ್ರಿ ಆ ಎಮೋಷನಲಿಗೆ ಕಾರಣ ಏನು ಅಂತಂದ್ರೆ ಸಂವೇದನೆ. ಸಂವೇದನೆಗಳಿಗೆ ನೀವು ಅತಿ ಹೆಚ್ಚಾಗಿ ಪ್ರತಿಕ್ರಿಯೆ ನೀಡ್ತಾ ಇದ್ದೀರಿ. ಹೌದ್ರಿ. ಸಂವೇದನೆಗಳಿಗೆ, ಆ ಸೆನ್ಸೇಷನ್ಸ್ ಗಳಿಗೆ ಕಲ್ಪನೆ ಮೂಲಕ ಆಗಲಿ ಅಥವಾ ಪಂಚಜ್ಞಾನೇಂದ್ರಿಯ ಮೂಲಕ ಆಗಲಿ ಬಂದಂತ ಸಂವೇದನೆಗಳನ್ನ ಅಲ್ಲಿಗೆ ಸ್ಟಾಪ್ ಮಾಡಿರಿ. ಪ್ರತಿದಿನ ನೀವು ನಾನು ಆತ್ಮ ಆತ್ಮ ಆತ್ಮ, ನಾನು ಆತ್ಮ ಉದ್ಧಾರಕ್ಕಾಗಿ ನಾನು ಬಂದಿದ್ದೀನಿ, ನಾನು ಆತ್ಮ ಸಾಧನೆಯಾಗಿ ನಾನು ತಿಳ್ಕೋಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಧ್ಯಾನವನ್ನು ಹೆಚ್ಚು ಮಾಡಿ. ಯಾವುದೇ ರೀತಿಯಾಗಿ ನೆಗೆಟಿವ್ ಬರ್ತಾ ಇದೆ ಅಂತೇಳಿ ತಗೋಬೇಡ್ರಿ. ಹೌದು ಸರ್, ಇವತ್ ಆ ರೀತಿ ತಗೊಳ್ಳಾರ್ದ. ಸರ್ ಇವತ್ ನಾವ್ ವಾಕಿಂಗ್ ಹೋಗಿದ್ನಿರಿ. ಅವಾಗ ನಂಗೆ ಕಾಗಿ ಬಂದ್ ತಲೆಗೆ ಮುಟ್ಬಿಡ್ತಾರ. ಈಗ
ಯಾಕಪ್ಪ ಹಿಂಗಾಯ್ತು ಅದು ಅಂತ. ಅದನ್ನ ನೆಗೆಟಿವ್ ಅಂತೇಳಿ ತಿಳ್ಕೊಬೇಡಿ. ಹಾ ಸರ್. ನೆಗೆಟಿವ್ ಅಂತ ತಿಳ್ಕೊಬೇಡ್ರಿ. ಏನೋ ಪತ್ರಿಜಿ ಗುರುಗಳು ಕಾಗೆ ರೂಪದಲ್ಲಿ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ, ನನ್ನ ಬ್ರಹ್ಮರಂಧ್ರಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅಂತ ನನಗ್ ಪತ್ರಿ ಸರ್ ಬಗ್ಗೆನು ಅಂದ್ರೆ ಈಗ ಹೇಳ್ಬೇಕಾರೆ ಅಷ್ಟೇ ಕೇಳಿ ಸರ್, ಮೊನ್ನೆ ಒಂದ್ 3-4 ದಿನದಿಂದ ಒಂಥರ ಬ್ಲರ್ ಆಗಿ ಅವ್ರ ಸೈಡ್ ಹಿಂಗ್ ಕೂತವ್ರ ತರ ನಂಗೆ ಅನಿಸ್ತಾರ. ಯಾವಾಗ ಅವ್ರದ್ದು ವಿಚಾರ ಮಾಡಿರ್ಲಿಲ್ಲ, ಏನು ಅನ್ಕೊಂಡ್ರು ಇಲ್ಲ ಸರ್. ಆದ್ರ ನಂಗೂ ನಿಮ್ ತರ ಈಗ ಅಂದ್ರೆ ಸರ್ ಏನು ಬರಂಗಿಲ್ರಿ ನನಗ. ಧ್ಯಾನ ಮಾಡೋ ಮುಂದ ಅದು ಇದು ಒಂಥರ ಬರ್ತಿರ್ತಾವಲ್ರಿ, ಹೇಳ್ತಿರ್ತಾರಲ್ ಸರ್ ಫೀಡ್ಬ್ಯಾಕ್, ಅದೇ ಆತರ ಏನು ಬರಂಗಿಲ್ಲ ನಂಗೆ. ಒಟ್ಟ ಬ್ಲಾಂಕ್ ಆಗಿರ್ತದ ಸರ್ ನನ್ ಮೈಂಡ್. ಅದೇನೋ ನಂಗ್ ಚಲೋನು ಅನ್ಸಾಕತ್ತೈತ್ರಿ. ಅದನ್ನ ಬಿಟ್ರ ನಾ ಏನೋ ಬಿಟ್ಟೇನೋ ಅನ್ನೋ ತರ ಫೀಲ್ ಆಗತ್ತೆ ಸರ್ ಈಗ. ಆದ್ರ ಅದ್ರೊಳಗ್ ಡೀಪ್ ಆಗಿ ಹೋಗ್ತಾ ಇದೀನಿ ಅನ್ನೋ ಟೈಮಲ್ಲಿ ಮತ್ ಈ ತರ ವಿಚಾರ ಮತ್ ನಂಗೆ ಎಳ್ಯಾಕತ್ತಾವ ಸರ್. ಅದಕ್ಕೊಂಥರ ಭಯಾನು ಆಯ್ತು, ಬೇಜಾರು ಅನಿಸ್ತು. 3 months ಆಯ್ತಾ ಮೇಡಮ್ ನೀವು ಬಂದು ಧ್ಯಾನಕ್ಕೆ? 3 months ಕಂಪ್ಲೀಟ್ ಧ್ಯಾನವನ್ನ ಆಗಿಲ್ಲ. ಕಡಿಮೆ ಮಾಡ್ತಾ ಇದ್ರಿ ಅಂತ ಅನ್ಸುತ್ತೆ. ನನಗೆ ಬಾಳ್ ನೀಡ್ ಇತ್ರಿ ಮೇಡಮ್. ನನ್ಗೆ ಈ ಮೆಡಿಟೇಷನ್ ಬಾಳ್ ನಂಗ್ ನೀಡ್ ಇತ್ತು. ಹೇಳಿದ ತಕ್ಷಣ ನಾ ಪಟ್ಟನ ಒಪ್ಕೊಂಡು ನನಗೆ ಎಷ್ಟ್ ಸಾಧ್ಯ ಅಷ್ಟ್ ಮಾಡ್ತಾ ಇದ್ರಿ ಮೇಡಮ್. ಜಾಸ್ತಿ ಅದೇ ಇನ್ನ 3 months ಕಂಪ್ಲೀಟ್ ಆಗಿಲ್ಲ ಅಂತೀರಾ, ಮಾಡ್ತಾ ಇದ್ದೀರಾ, ಚೆನ್ನಾಗಿ ಮಾಡಿ, ಕಂಟಿನ್ಯೂ ಮಾಡಿ. ಆದ್ರೆ ನೀವೇನ್ ಗೊತ್ತಾ, ಧ್ಯಾನ ಮಾಡ್ತಾ ಮಾಡ್ತಾ ನಮ್ ಫ್ರೀಕ್ವೆನ್ಸಿ ಲೆವೆಲ್ ಹೈ ಆಗ್ತಾ ಇರತ್ತೆ. ಸಡನ್ ಆಗಿ ಅದನ್ನ ಡ್ರಾಪ್ ಆಗಕ್ಕೆ ಬಿಡಬೇಡಿ. ಆಗುತ್ತೆ, ಇಷ್ಟು ವರ್ಷಗಳಿಂದ ನಿಮ್ ಇದು ಮೈಂಡ್ ಇರುತ್ತಲ್ಲ, ಮತ್ತೆ ಆ ಕಡೆಗೆನೆ ಎಳಿತಾ ಇರುತ್ತೆ. ಆದ್ರೆ ನೀವು ಪ್ರತಿ ಕ್ಷಣ ಅವೇರ್ನೆಸ್ ಅಲ್ಲಿ ನಾನ್ ಧ್ಯಾನ ಮಾಡ್ತಾ ಇದ್ದೀನಿ, ಈಗ ಹೈಯರ್ ಫ್ರೀಕ್ವೆನ್ಸಿಗೆ ಹೋಗ್ತೀನಿ ಹೊರತು ಲೋಯರ್ ಫ್ರೀಕ್ವೆನ್ಸಿಗೆ ಬರಲ್ಲ. ಧ್ಯಾನ ಮಾಡುವಾಗ ಮಾಡೋರ್ಗೆ ಯಾವತ್ತು ಯಾವ್ದು ನಿಮ್ಗೆ ಕೇಡ್ ಆಗಲ್ಲ, ಕೆಟ್ಟದಾಗಲ್ಲ. ಈಗ ಸರ್ ಹೇಳ್ದಂಗೆ, ಅಲ್ಲ ಮೇಡಮ್ ಒಂದ್ ನಿಮಿಷ ರೀ, ಈಗ ಸರ್ ಏನ್ ಹೇಳಿದ್ರು, ಕಾಗೆ ಬಂತು, ಟಚ್ ಆಯ್ತು, ನಿಮ್ಗೆ ಸಡನ್ ಆಗಿ ಏನಾಯ್ತು, ನೆಗೆಟಿವಿಟಿಗೆ ಹೋದ್ರಿ. ಯಾಕೆ ಹೋಗ್ಬೇಕು ನೆಗೆಟಿವಿಟಿಗೆ? ಬೇಡ, ಪಾಸಿಟಿವ್ ಆಗಿರಿ. ಏನೇ ಆಗ್ಲಿ ಪಾಸಿಟಿವ್ ಸೈಡಿಗೆ ಹೋಗಿ. ಅದ್ ಏನೇ ಇರ್ಬೋದು, ಎಷ್ಟು ಕೆಟ್ಟ ಸಿಚುವೇಶನ್ ಬಂದ್ರೂನು ನೀವು ನೆಗೆಟಿವಿಟಿ ಹೋಗ್ಬೇಡಿ. ಈ ಸಿಚುವೇಶನ್, ಇಷ್ಟು ವರ್ಸ್ಟ್ ಸಿಚುವೇಶನ್ ನನಗ್ ಬಂದಿದೆ ಅಂದ್ರೆ ಇದು ಒಂದು ಒಳ್ಳೇದಾಗಕ್ಕೋಸ್ಕರ ಅಷ್ಟು ನೀವ್ ಅನ್ಕೊಂಡ್ಬಿಟ್ರೆ, ನಾನೊಂದು ಸೋಲ್ ಅಷ್ಟೇ, ನಾನು ಆತ್ಮ ಅಷ್ಟೇ, ಫಿಸಿಕಲ್ ಬಾಡಿ ಖಂಡಿತ ಅಲ್ಲ. ಆ ಒಂದು ಅವೇರ್ನೆಸ್ ಅಲ್ಲಿ ನೀವು ಪ್ರತಿ ಕ್ಷಣ ಇದ್ದಾಗ ಅಲ್ಲಿ ನಿಮ್ಗೆ ಹೆದರಿಕೆ ಅನ್ನೋ ಮಾತಿರಲ್ಲ. ಯಾವಾಗ ನಾನ್ ಸೋಲ್ ಅಂದ್ರೆ ನನ್ ಸೋಲ್ ಎವಲ್ಯೂಷನ್ಗೆ ಇದೆಲ್ಲ ಆಗ್ತಾ ಇದೆ, ಅಷ್ಟು ನೀವು ಪ್ರತಿ ಕ್ಷಣ ಅಷ್ಟೇ ಇರಿ, ಅವೇರ್ನೆಸ್ ಅಲ್ಲಿ ಇರಿ. ನಾನ್ ಯಾಕೆ ಹೋಗ್ತಾ ಇದೀನಿ ಲೋಯರ್ ಫ್ರೀಕ್ವೆನ್ಸಿಗೆ? ಹೋಗ್ಬಾರ್ದು, ನಾನು ಹೈಯರ್ ಲೆವೆಲ್ ಅಲ್ಲೇ ಇರ್ಬೇಕು, ಹೈಯರ್ ಫ್ರೀಕ್ವೆನ್ಸಿಲೇ ಇರ್ಬೇಕು. ಆ ತರನೇ ಥಿಂಕ್ ಮಾಡ್ತಾ ಹೋಗಿ ನಿಧಾನಕ್ಕೆಲ್ಲ ನಿಮ್ದು ನೆಗೆಟಿವಿಟಿ ಹೋಗ್ತಾ ಬರುತ್ತೆ. ಜರ್ನಲ್ ಮೇಂಟೈನ್ ಮಾಡ್ತಾ ಇದ್ದೀರಾ, ಗ್ರಾಟಿಟ್ಯೂಡ್ ಮೇಂಟೈನ್ ಮಾಡ್ತಾ ಇದ್ದೀರಾ, ಅದು ಚೆಕ್ ಮಾಡ್ಕೊಳ್ಳಿ. ಡೈಲಿ ನಿಮ್ಮ ಲೈಫ್ ಅಲ್ಲಿ ಆಗಿರುವಂತಹ ಪಾಸಿಟಿವ್ ಥಿಂಗ್ಸ್ ಮಾತ್ರ ಬರೀತಾ ಹೋಗಿ. ಆಗ ನಿಮಗೆ ನೆಗೆಟಿವ್ ಥಾಟ್ಸ್ ಮಾಯ ಆಗ್ಬಿಡತ್ತೆ, ಬರಲ್ಲ ಅದು. ನೀವೇನ್ ಹುಡುಕ್ತಿರ್ತೀರಾ, ಪಾಸಿಟಿವಿಟಿನ ಮಾತ್ರ ಹುಡುಕ್ತಾ ಇರ್ತೀರಾ. ಅದೊಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮಲ್ಗೋ ಮುಂಚೆ ಪಾಸಿಟಿವಿಟಿ ಏನ್ ಅವತ್ ಬೆಳಗ್ಗಿಂದ ರಾತ್ರಿವರೆಗೂ ನಿಮ್ಮ ಜೀವನದಲ್ಲಿ ಏನೇನ್ ನಡೆದಿದೆ ಅವತ್ತಿನ ದಿನ, ಬರೀ ಪಾಸಿಟಿವ್, ನೆಗೆಟಿವ್ ನೀವು ಹುಡುಕ್ಲೇಬೇಡಿ. ಪಾಸಿಟಿವ್ ಆಗಿರುವಂತಹದ್ದು ಏನೇನು ಸಂದರ್ಭಗಳು ನಿಮ್ಗೆ ಕಾಣಿಸ್ತಾ ಇದೆ, ಆಗಿದೆ ಬೆಳಗ್ಗಿಂದ, ಎಲ್ಲ ಬರಿತಾ ಹೋಗಿ. ಅವ್ರೆಲ್ರಿಗೂ ಗ್ರಾಟಿಟ್ಯೂಡ್ ಹೇಳ್ತಾ ಹೋಗಿ. ನೆಗೆಟಿವಿಟಿ ಹತ್ರ ಬರೋದೇ ಇಲ್ಲ. ಇನ್ನ ಈಗ ಬಂದಿದ್ದೀರಾ ಧ್ಯಾನಕ್ಕೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮಾಡಿ ಮುಂದುವರಿಸಿ ಅಷ್ಟೇ. ಅದೇ ನಾವ್ ಬೆಂಗಳೂರಿಗೆ ಇವಾಗ ಬಂದಿ ಮೇಡಮ್, ಬಂದ್ಮೇಲೆ ಈ ತರ ಎಲ್ಲ ಅಂತ ಹೇಳಿ ಒಂದ್ ಸ್ವಲ್ಪ ಮನಸ್ಸಿಗೆ ಅನಿಸ್ತು. ಇಲ್ಲ, ಒಳ್ಳೇದ ಮೇಡಮ್, ಮಾಡ್ತಾ ಇದ್ದೀರಾ. ಆ ಕಾಗೆಯು ನಿಮ್ಮ ಕರ್ಮಗಳನ್ನ ತೆಗೆದುಕೊಂಡು ಹೋಗಿರ್ಬೋದಲ್ಲ. ಹೌದು, ಅದೇ ಮೇಡಮ್ ನಮ್ ಯಜಮಾನ್ರು ಹಂಗ ಅಂದ್ರಿ. ಇವಾಗ ನಮ್ಗ್ ಸ್ವಲ್ಪ ಸಮಸ್ಯೆ ಇತ್ತು, ಪರಿಹಾರನು ಆತ್ರಿ ನನ್ಗೆ. ಅದ್ರ ಹಂಗೂ ಅನಿಸ್ತಾ, ಆದ್ರೆ ಬ್ಯಾಡ ಇವೆಲ್ಲ ಕೆಲವೊಂದಿಷ್ಟು ಕೇಳಿರ್ತೇವಲ್ರಿ, ಹಂಗಾಗಿ ಅದು ಜಾಸ್ತಿ ಏನಿಲ್ಲ ಮೇಡಮ್, ಅವೆಲ್ಲ ಯಾವ್ದೋ ಒಂದು ರೀಸನ್ ಇಟ್ಕೊಂಡು ನಮ್ ಪೂರ್ವಿಕರು ಹೇಳಿರ್ತಾರೆ. ಆದ್ರೂ ನನ್ ಮೈಂಡ್ ಆತರ ಬಾಳ ಏನಾಗಲ್ಲ, ಏನಿಲ್ಲ, ಎಲ್ಲಾ ಪ್ರಾಣಿಗಳು ಒಂದೇ, ಎಲ್ಲಾನು ಒಂದೇ, ಏನು ಇಲ್ಲ. ಆದ್ರೆ ನಾನು ಇನ್ನೊಂದೇನೋ ನಿಮ್ಗೆ ಹೇಳ್ಬೇಕು ಅನ್ಕೊಂಡಾಗ ಇಷ್ಟ ಆಯ್ತು, ಯಾವ್ದೇ ಕಾರಣಕ್ಕೂ ಬಿಡ್ಬೇಡಿ ಮೇಡಮ್, ಮಧ್ಯದಲ್ಲಿ ಧ್ಯಾನ ಬಿಡ್ಬೇಡಿ. ನಾಳಿಂದ ಸ್ಟಾರ್ಟ್ ಆಗ್ತಾ ಇದೆಲ್ಲ ಮೇಡಮ್, ಅದಕ್ಕೆ ಜಾಯಿನ್ ಆಗಿದ್ದೀನಿ. ಬೆಳಿಗ್ಗೆ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಡಿ. ಅದು ಲರ್ನಿಂಗ್ ಪ್ರೋಸೆಸ್ ಅಲ್ಲಿ ಯಾವಾಗ್ಲೂ ನಾವು ಸಾಧನೆ ಮಾಡೋ ಮಾರ್ಗದಲ್ಲಿದ್ದಾಗ ಈ ತರದೆಲ್ಲ ಅನುಮಾನಗಳು ಬರ್ತಾ ಇರುತ್ತೆ. ಬಿಟ್ಬಿಡಿ, ಕ್ಲಾರಿಫೈ ಮಾಡ್ಕೊಳ್ಳಿ, ಬಿಟ್ಬಿಡಿ, ಪಾಸಿಟಿವ್ ಆಗಿ ಹೋಗ್ತಾ ಇರಿ. ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಧನ್ಯವಾದ ಸರ್. ನಮಸ್ಕಾರ, ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ನೆಕ್ಸ್ಟ್ ಗೀತಾ. ಕಲಾವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಬ್ಯಾಚ್ 9 ಅಲ್ಲಿ ಇದ್ದೀನಿ ಮ್ಯಾಮ್. ಗೊತ್ತಾಯ್ತು ಮೇಡಮ್, ಕಲಾವತಿ ಅಂತ ಹೇಳಿ ಮೇಡಮ್. ಮ್ಯಾಮ್, ತುಂಬಾ ಕ್ಲಾಸ್ ಇವತ್ತು ತುಂಬಾ ಅದ್ಭುತವಾಗಿತ್ತು. ನಮ್ಗೆ ಗೊತ್ತೇ ಇರ್ಲಿಲ್ಲ ಇವತ್ತು ಪಿಟ್ಯುಟರಿ ಗ್ರಂಥಿಗಳು, ಈ ನರವ್ಯೂಹದ ಬಗ್ಗೆ ಇಷ್ಟೊಂದೆಲ್ಲ ನಮ್ಗೆ ನಾಲೆಜ್ ಇರ್ಲಿಲ್ಲ. ಅದ್ಭುತವಾಗಿ ಬಂತು ಸೆಕ್ಷನ್. ಧನ್ಯವಾದ ಮ್ಯಾಮ್, ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದು. ಥ್ಯಾಂಕ್ ಯು ಮ್ಯಾಮ್. ಸರ್ಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಮಾಡಿ.
ಎಸ್ ಮೇಡಮ್, ನಿಮ್ದೆಲ್ಲಾನು ಬ್ಯಾಲೆನ್ಸ್ ಇದೆ, ಮುಗಿಸ್ಬೇಕು ನೀವು. ಖಂಡಿತ ಮಾಡ್ತೀನಿ ಮ್ಯಾಮ್. ನೆಕ್ಸ್ಟ್ ಸೆಕ್ಷನ್ ನಾನು ಮಾಡ್ಬೇಕು ಅಂತ ಇದೀನಿ ಮ್ಯಾಮ್. ಎಸ್ ಧನ್ಯವಾದ. ಬಾಯ್. ಸುಪ್ರೀತ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡ್ಕೊಳಕ್ ಸಾಧ್ಯ ಆದ್ರೆ ವಿಡಿಯೋ ಆನ್ ಮಾಡ್ಕೊಳ್ಳಿ ಸುಪ್ರೀತ್. ಓಕೆ, ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ, ಹೇಳಿ. ನಮ್ಮ ಮನೆಯಲ್ಲಿ ಒಂದು ಪಿರಮಿಡ್ ಇದೆ. ನಾನು 2 months ಇಂತ್ರ ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ ಕ್ವಶನ್ ಬಂದ್ಬಿಟ್ಟು, ಇದು ಪಿರಮಿಡ್ ಮತ್ತೆ ನಾವು ಕೂಡೋ ತಲೆ ಹೈಟ್ ಏನಾದ್ರೂ ಡಿಸ್ಟೆನ್ಸ್ ಇಷ್ಟಿರ್ಬೇಕಂತ ಏನಾದ್ರು ಇದೆನಾ? ಈ ಕ್ವಶನ್ ಏನಕ್ಕಂದ್ರೆ, ನಾ ಮೆಡಿಟೇಷನ್ ಕುಂತಾಗೆ ಇನಿಷಿಯಲಿ ಸ್ವಲ್ಪ ಹೆವಿ ಅನ್ಸುತ್ತೆ ಹೆಡ್, ಸ್ಟಾರ್ಟಿಂಗ್ ಸಮ್ 5 seconds 10 seconds 1 minute ಹಿಂಗೆ, ಆಮೇಲೆ ನಾರ್ಮಲ್ ಆಗುತ್ತೆ. ಸೊ ನೀವ್ ನೋಡ್ಬೋದು ಪಿರಮಿಡ್ ಮತ್ತೆ ಹೆಡ್ಗೆ ಬಹಳ ಕಡಿಮೆ ಡಿಸ್ಟೆನ್ಸ್ ಇದೆ, ವಿಡಿಯೋಲ್ ಕಾಣ್ತಿರ್ಬೋದು. ಸೊ ನನ್ ಕ್ವಶನ್ ಏನಂದ್ರೆ, ಹೈಟ್ ಏನಾದ್ರು ಮ್ಯಾಟರ್ ಆಗುತ್ತಾ ನಮ್ ಪಿರಮಿಡ್ ಹೈಟ್ ಇಲ್ಲ ಗೆ? sir. ನಾವು ಖಂಡಿತ ಅದೇನಿಲ್ಲ. ಆದ್ರೆ Okay. ರೆಗ್ಯುಲರ್ ಈಗ ಕ್ಯಾಪ್ ಅನ್ನೋದು, ಪಿರಮಿಡ್ ಕ್ಯಾಪ್ ನಾವು ಡೈರೆಕ್ಟ್ ಹೆಡ್ಗೆ ಹಾಕೊಂಡಿರ್ತೀವಿ. ಸೊ Okay. ಅದೇನು ಮ್ಯಾಟರ್ ಆಗಲ್ಲ ನಿಮಗೆ. ಪಿರಮಿಡ್ ಡಿಸ್ಟೆನ್ಸ್ ಏನ್ ಮ್ಯಾಟರ್ ಆಗಲ್ಲ ಸರ್. ಎನರ್ಜೀಸ್ ನೀವು ಶುರುನಲ್ಲಿ ಕೂತಾಗ ಆತರ, ಪಿರಮಿಡ್ ಅಂದ್ರೇನೆ ಆಗಲ್ವಾ ಸರ್, ನಾವು ಜಾಸ್ತಿ ಎನರ್ಜೀಸ್ ರಿಸೀವ್ ಮಾಡ್ತಾ ಇರ್ತೀವಿ. ಹಾಗಾಗಿ ಅದಕ್ಕೆ ಪರ್ಟಿಕ್ಯುಲರ್ ಇಷ್ಟೇ ಹೈಟ್ ಅಲ್ಲಿ ಇರ್ಬೇಕು ಅಂತ ಏನು ಇಲ್ಲ. ಇನ್ನ ನಾವು ದೊಡ್ಡ ದೊಡ್ಡ ಪಿರಮಿಡ್ಸ್ ನೋಡಿದಾಗ, ಈಗ ನೀವು ಪಿರಮಿಡ್ ವ್ಯಾಲಿ ನೋಡಿರ್ಬೋದು ಬೆಂಗಳೂರಲ್ಲಿ, 1/3 ಹೈಟಿಗೆ ಕಿಂಗ್ಸ್ ಚೇಂಬರ್ ಮಾಡಿರ್ತಾರೆ. ಅಲ್ಲಿ ಯಾಕೆಂದ್ರೆ ಮ್ಯಾಕ್ಸಿಮಮ್ ಎನರ್ಜಿ ಆ ಪಾರ್ಟ್ ಅಲ್ಲಿ ಇರುತ್ತೆ, 1/3 ಹೈಟ್ ಅಲ್ಲಿ. ಸೊ ಹಾಗೇನಾದ್ರು ಕ್ಯಾಲ್ಕುಲೇಟ್ ಮಾಡುವಾಗ ನಿಮಗೆ ಆ ಫೀಲಿಂಗ್ ಅಲ್ಲಿ ಬಂದ್ರೆ ಜಾಸ್ತಿ ಎನರ್ಜೀಸ್ ಇರುತ್ತೆ ಹೊರತು ಆ ತರ ಹತ್ರ ದೂರ ಇದರಿಂದ ಪರವಾಗಿಲ್ಲ, ಏನಾಗಲ್ಲ ಸರ್. ಆದಷ್ಟು ಹತ್ರದಲ್ಲಿ ಇದ್ರೆ ನಿಮಗೆ ಜಾಸ್ತಿ ಎನರ್ಜೀಸ್ ಬರುತ್ತೆ. ದೂರಕ್ಕಿನ್ನ ಡಿಸ್ಟೆನ್ಸ್ ಕಡಿಮೆ ಇದ್ದಾಗಲೇ ಜಾಸ್ತಿ ಎನರ್ಜಿ ಬರ್ತಾ ಇರುತ್ತೆ. ಈಗ 2/2 ನೀವು ಹಾಕೊಂಡಿರೋದು? ಹೌದು, 2/2. ಇರ್ಬೋದು ಸರ್. ಇನ್ನೊಂದು ಕಾಮನ್ ಕ್ವಶನ್ ಮೇಡಮ್, ಇದು ಮನೆಯಲ್ಲಿ ಸೊಳ್ಳೆ ತುಂಬಾ ಇದ್ರೆ ಅದನ್ನ ಸಾಯಿ ಹೊಡಿಬೋದಾ, ಇಲ್ಲ ಏನ ಕರ್ಮ ಬರುತ್ತಾ ಅದರಿಂದ? ಯಾಕಂದ್ರೆ ಅದನ್ನ ಒಮ್ಮೊಮ್ಮೆ ಸ್ಲೀಪ್ಲೆಸ್ನೆಸ್ ಆಗುತ್ತೆ, ಇಲ್ಲ ಈಗ ಡೆಂಗು ಇಂಥವೆಲ್ಲ ಬರುತ್ತೆ ಅಲ್ವಾ. ಸೊ ಹಿಂಗಾಗಿ ಅವನ್ನ ಸಾಯಿ ಹೊಡೆದ್ರೆ ಕರ್ಮ ಏನಾದ್ರು ಬರುತ್ತಾ ಅಂತ ನನ್ ಡೌಟ್. ಹೌದು ಸರ್, ಅದಕ್ಕೆ ಇವಾಗ ಏನಾಗಿದೆ ಅಂದ್ರೆ ಮಸ್ಕಿಟೋಸ್ ರೆಪೆಲೆಂಟ್ಸ್ ಇರುತ್ತೆ. ಅಂದ್ರೆ ಅದು ಏನ್ ಗೊತ್ತಾ, ಕೂತುವಾಗ ನಾವು ಧ್ಯಾನ ಮಾಡ್ಕೊಂಡು ಕೂರುವಾಗ ಅಥವಾ ಅವೇರ್ನೆಸ್ ಅಲ್ಲಿ ಇದ್ದಾಗ್ಲೂ ಸಹ ನಾವು ಡೀಪ್ ಆಗಿ ನಾವು ಕೇಳ್ಕೊಂಡಾಗ, ಸೊಳ್ಳೆಗಳು ನೀವು ಇರುವಂತಹ ಪ್ರದೇಶ ಇದಲ್ಲ, ಆಚೆ ಹೋಗಿ ಅಂತ ನಾವು ಕೇಳ್ಕೊಂಡ್ರೆ ಅದು ಸಹ ನಮಗೆ ತೊಂದರೆ ಮಾಡಲ್ಲ, ಮನೆಯಿಂದ ಆಚೆ ಹೋಗುತ್ತೆ. ಇದು ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಕಾಕ್ರೋಚಸ್ ಮೇಲೂ ಎಕ್ಸ್ಪೆರಿಮೆಂಟ್ ಮಾಡಿ, ಈ ತರ ಮಸ್ಕಿಟೋಸ್ ಮೇಲೂ ಎಕ್ಸ್ಪೆರಿಮೆಂಟ್ ಮಾಡಿ, ಖಂಡಿತ ಅದೆಲ್ಲ ಆಚೆ ಹೋಗುತ್ತೆ ಸರ್. ಇನ್ನ ನೀವು ನ್ಯಾಚುರಲ್ ಆಗಿ ಸೊಳ್ಳೆ ಪರ್ದೆ, ಡೋರ್ಸಿಗೆಲ್ಲ ಪರ್ದೆಗಳು ಹಾಕೊಳ್ಳದೆ, ಮೆಶ್ ಬರುತ್ತಲ್ಲ, ಮಸ್ಕಿಟೋ ಮೆಶ್, ಆ ತರದ್ದು ಆದಷ್ಟು ಯೂಸ್ ಮಾಡಿ. ಹೋಗುತ್ತೆ ಅದು ಆಕ್ಚುಲಿ, ಆ ತರ ಆಚೆ ಹೋಗುತ್ತೆ. ಇಲ್ಲ ಒಂದು ಹೊಗೆ, ಸಾಂಬ್ರಾಣಿ ಹೊಗೆ ಹಾಕುವಂಥದ್ದು, ಧೂಪಗಳು ಹಾಕುವಂಥದ್ದು, ಆ ತರದ್ದೆಲ್ಲ ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ನಾವು ತುಂಬಾ ತೊಂದರೆ ಪಡ್ತಾ ಇದ್ರು ಅದು ನಮಗೆ ತೊಂದರೆ, ಅದು ಗೊತ್ತಿದೆ ನಮಗೆ. ಆದ್ರೆ ನಾವೇನು ಮಾಡಕ್ಕಾಗಲ್ಲ, ಕೆಲವೊಂದು ಪರಿಸ್ಥಿತಿ ಅನ್ಅವಾಯ್ಡಬಲ್ ಕಂಡೀಷನ್ಸ್ ಇದ್ದಾಗ ಆದಷ್ಟು ಈ ತರ ಪ್ರಯತ್ನ ಪಡಿ. ನನ್ನ ಹತ್ರ ಬರ್ಬೇಡಿ, ಅದೇ ನೀವಿರೋ ಜಾಗನೇ ಬೇರೆ, ಅಲ್ಲಿ ನೀವು ಹೋಗಿ ಅಂತ ನೀವು ಕೂತ್ಕೊಂಡು ಕೇಳ್ಕೊಂಡ್ರೆ ಧ್ಯಾನದಲ್ಲಿ ಖಂಡಿತ ಅದು ಹೋಗ್ಬಿಡುತ್ತೆ ಸರ್, ನಮಗೆ ತೊಂದರೆ ಕೊಡಲ್ಲ. ಅಂದ್ರೆ ಒಂದ್ ಸರ್ತಿ ಕೇಳ್ಕೊಬೇಕಾ, ಮಲ್ಟಿಪಲ್ ಟೈಮ್ಸ್ ಕೇಳ್ಕೊಬೇಕಾ? ಅಂದ್ರೆ ಧ್ಯಾನದೊಳಗೆ ಕೂತಾಗ್ಲೂ ಮತ್ತೆ ಕೇಳ್ತಾ ಇರ್ಬೇಡಿ, ಧ್ಯಾನ ಮಾಡುವಾಗ್ಲೂ ಕೇಳ್ಕೋಬೇಡಿ. ಧ್ಯಾನಕ್ಕೆ ಕೂರೋ ಮುಂಚೆ ಒಂದು ಸಲಿ ನಾವ್ ಅನ್ಕೊಂತೀವಲ್ಲ, ನನ್ನ ದೇಹ ಮನಸ್ಸು ನನ್ನ ಧ್ಯಾನಕ್ಕೆ ಸಪೋರ್ಟ್ ಮಾಡ್ಲಿ ಅಂತ ಅನ್ಕೊಂಡ್ ಕೂತಿರ್ತೀವಿ ಯೂಶಲಿ. ಸೊ ಆ ಟೈಮಲ್ಲಿ ಈ ಮಸ್ಕಿಟೋ ಸಹ ಇದರಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಮಸ್ಕಿಟೋಸ್ ನೀನ್ ಇರೋ ಜಾಗಕ್ಕೆ ನೀವು ಹೋಗ್ಬಿಡು ಅಂತ ಹಾಗೇನು ಕೇಳ್ಕೋಬಹುದು. ಧ್ಯಾನದಲ್ಲಿ ಇರುವಾಗ್ಲೇ ಕೇಳ್ಬೇಕು ಅಂತಿಲ್ಲ. ನೀವು ಫುಲ್ ಅವೇರ್ನೆಸ್ ಅಲ್ಲಿ ಇದ್ಕೊಂಡು ಡೀಪ್ ಆಗಿ ಅದ್ರ ಜೊತೆ ಕಾನ್ವರ್ಸ್ ಮಾಡಿದ್ರೆ ಆಗುತ್ತೆ. ಕಾನ್ವರ್ಸೇಷನ್ ಅಲ್ಲಿ ಇದ್ದಾಗ ಯಾವುದೇ ಒಂದು ಪ್ರಾಣಿ ಜೊತೆ, ಇನ್ಸೆಕ್ಟ್ಸ್ ಇರ್ಬೋದು, ಯಾವ್ದಾರು ಆಗಿರ್ಬೋದು, ನಾವ್ ಅದ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೋಬಹುದು. ಆತರ ಮಾತಾಡಿದ್ರೆ ಅದಕ್ಕೆ ಅರ್ಥ, ಆ ಒಂದು ನಾವ್ ಯಾವ ಇದ್ರಲ್ಲಿ ಹೇಳ್ತಾ ಇರ್ತೀವಲ್ಲ ಅದಕ್ಕೆ ಅರ್ಥ ಆಗುತ್ತೆ ಸರ್. ಎಷ್ಟೋ ಸರಿ, ಯಾಕೆಂದ್ರೆ ನನಗದು ಎಕ್ಸ್ಪೀರಿಯನ್ಸ್ ಆಗಿದೆ, ನಾನು ಮಾಡಿದೀನಿ, ಟ್ರೈ ಮಾಡಿ ನೋಡಿ, ಆಗ್ಬಹುದು. ಜಗದೀಶ್ ಕರ್ಮ ಅಂತೂ ಇರುತ್ತೆ ಅಲ್ಲ ಮೇಡಮ್, ಅವ್ನ್ ಸಹಾಯ ಹೊಡೆದ್ರೆ? ಯಾರಿಗೆ? ಅದೇ ಇರುತ್ತೆ ಸರ್, ಇರುತ್ತೆ. ಯಾಕೆ ಈ ಜೈನ್ಸ್ ಎಲ್ಲ ನಾವು ನೋಡಿದ್ರೆ ಒಂದು ಇರುವೆನೂ ಸಾಯಿಸಲ್ಲ, ಅದನ್ನು ಸಾಯಿಸಲ್ಲ, ಇರುತ್ತೆ. ಆದ್ರೆ ಇದು ಕೆಲವೊಂದು ಹೇಳ್ತಾ ಇಲ್ಲ, ಗ್ರೂಪ್ ಕಾನ್ಶಿಯಸ್, ಈ ಇನ್ಸೆಕ್ಟ್ಸ್ ಅನ್ನೋದು ಗ್ರೂಪ್ ಕಾನ್ಶಿಯಸ್ ಅಲ್ಲಿ ಇರುತ್ತೆ. ಅದು ಒಂದು ಏನಂತೀವಿ, ಆ ಸೋಲ್ ಆಕ್ಚುಲಿ ಒಂದೊಂದು ಮಸ್ಕಿಟೋಗ್ ಇರಲ್ಲ, ಅದು ಗ್ರೂಪ್ ಅಲ್ಲೇ ಇರುತ್ತೆ ಆ ಸೋಲ್. ಸೊ ಹಾಗಾಗಿ ಬರುತ್ತೆ, ಕರ್ಮ ಅನ್ನೋದು ಇದ್ದೇ ಇರುತ್ತೆ. ಧೃತರಾಷ್ಟ್ರನ್ ನೀವು ಕೇಳಿದ್ರೆ ಗೊತ್ತಿರುತ್ತೆ, ಹಿಂದಿನ ಜನ್ಮದಲ್ಲಿ ಅವ್ರು ಮಾಡಿದ ತಪ್ಪೇನು ಅಂತ ಅಂದ್ಬಿಟ್ಟು. ಆತರ ಎಲ್ಲಾನು ಕರ್ಮದಲ್ಲಿ ಆಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಈ ತರ ಒಂದು ಕೇಳ್ಕೊಂಡು ಕೂತಾಗ ಆದಷ್ಟು
ಅವಾಯ್ಡ್ ಮಾಡಬಹುದು ಇದನ್ನ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಜಗದೀಶ್ ಸರ್, ನೀವೇನಾದ್ರು ಆಡ್ ಮಾಡ್ತೀರಾ, ಏನಾದ್ರು ಹೇಳೋದ? ಇಲ್ಲ ಮೇಡಮ್, ತಾವು ಸರಿಯಾಗಿ ಹೇಳಿದ್ರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದೆಲ್ಲ Thank you. ಎಕ್ಸ್ಪೆರಿಮೆಂಟ್ಸ್ ನಾವೇ ಮಾಡ್ತಾ ಹೋಗ್ಬೇಕು. ಲಿಸರ್ಡ್ಸ್ ಇರ್ಬೋದು, ಕಾಕ್ರೋಚಸ್ ಇರ್ಬೋದು, ಈ ತರದ್ದೆಲ್ಲ ನಿಜವಾಗ್ಲೂ ಅದು ಅನೈಜಿನ್ ನಮಗೂ ಗೊತ್ತಿದೆ. ಅದೇ ಹೇಗ್ ಅವಾಯ್ಡ್ ಮಾಡೋದು ಅಂತ ನಮಗ್ ನಾವೇ ಆದಷ್ಟು ಎಲ್ಲಿ ಕ್ಲೆನ್ಲಿನೆಸ್ ಇರಲ್ವೋ ಅಲ್ಲಿ ಅದೆಲ್ಲಾನು ಬರ್ತಾ ಇರುತ್ತೆ. ಸೊ ನಮ್ಮನ್ನ ನಾವು ಫಸ್ಟ್ ಕ್ಲೀನ್ ಆಗಿ ಇಟ್ಕೊಳ್ಳೋದು, ನಮ್ ಸರೌಂಡಿಂಗ್ಸ್ ಕ್ಲೀನ್ ಆಗಿ ಇಟ್ಕೊಳ್ಳೋದು, ಆ ತರ ಎಲ್ಲ ಮಾಡ್ತಾ ಬಂದ್ರೆ ಅದು ಬರೋಕೆ ಹೋಗಲ್ಲ ಒಳಗಡೆ. ಸೊ ಆದಷ್ಟು ಹೊರಗಡೆನೆ ರಿಪೆಲೆಂಟ್ಸ್ ಯಾವ್ದು ಡೈರೆಕ್ಟ್ ನಾವು ಕಿಲ್ ಮಾಡೋದ್ ಬೇಡ. ಅದು ಕೆಲವೊಂದು ಸ್ಮೆಲ್ಗಳಿಗೆ ಒಳಗೆ ಎಂಟ್ರಿ ಆಗಲ್ಲ. ಆ ತರದ್ ನಾವು ಯೂಸ್ ಮಾಡಿದ್ರೆ ಸರಿ ಹೋಗುತ್ತೆ ಅಷ್ಟೇ. ಸರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ರತ್ನಮ್ಮ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ನಮಸ್ತೆ ಜಗದೀಶ್ ಸರ್, ತಮಗೂ ನಮಸ್ಕಾರ. ನಿಮ್ಮೆಲ್ಲ ಗುರುಗಳಾದ ಸುಭಾಷ್ ಪತ್ರಿಜಿ ಅವರಿಗೂ, ಶರಣಮಾಲಮ್ಮವ್ರಿಗೂ ನಮಸ್ಕಾರ. ತುಂಬಾ ಅದ್ಭುತವಾಗಿ ಕ್ಲಾಸ್ ನಡೀತು ಮೇಡಮ್. ಆದ್ರೆ ನನ್ನ ಸರಿಯಾಗಿ ಕೇಳ್ಕೊಳಕ್ ಆಗ್ಲಿಲ್ಲ. ಸ್ವಲ್ಪ ಅಲ್ಪ ಕೇಳ್ಕೊಂಡೆ. ಗೆಸ್ಟ್ ಬಂದಿದ್ರು, ಈಗ್ಲೂ ಗೆಸ್ಟ್ ಬಂದವ್ರೆ, ಅವ್ರನ್ನು ಕೂರ್ಸಿದೀನಿ ಇಬ್ಬರನ್ನುವೆ ನೋಡಿ ಅಂತ. ನಮ್ಮ ಸಂಗೀತ ಹಾಡವರು ಅದು ಕೇಳ್ಕೊಳ್ಳಿ ಅಂತ. ಅವ್ರು ಮೈಸೂರಲ್ಲೇ ಇರೋರು ಮೇಡಮ್. ಅದಕ್ಕೆ ನನಗೆ ನೀವ್ ಹೇಳಿದ್ರಲ್ಲ ಮೇಡಮ್, ಅವ್ರು ಹಿಡ ನಾಡಿ, ಪಿಂಗಳ ನಾಡಿ, ಚಂದ್ರನಾಡಿ, ಸೂರ್ಯನಾಡಿ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ, ಅದು ಗೊತ್ತಿದೆ. ಯೋಗದಲ್ಲೂ ಹೇಳ್ಕೊಟ್ಟಿದ್ರು. ಮತ್ತೆ ಈ ಸೊಳ್ಳೆದ್ ಕೇಳಿದ್ರೆ ನೋಡಿ ಮೇಡಮ್, ನಾನು ಧ್ಯಾನ ಕೂತ್ಕೊಂಡು ಹೊಸ್ತ್ರಲ್ಲಿ ಒಂದ್ 2-3 ತಿಂಗಳು ಆಗಿಲ್ಲ ಮೇಡಮ್. ಚೇರ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀನಿ ರಾತ್ರಿ ಹೊತ್ತು, ಫ್ಯಾನ್ ಹಾಕೊಂಡು ಮಲ್ಬೇಕಾದ್ರೆ. ಅದು ಒಂದ್ ಸೊಳ್ಳೆ ಬಂದ್ ಗೊಯ್ಯೂ ಅಂತ ಕಿವಿ ಹತ್ರ ಆಡ್ತಾ ಇದೆ. ಅವಾಗ ನನ್ ಪತ್ರಿ ಸರ್ ಕೇಳ್ಕೊಂಡೆ, ಸರ್ ನೀವು ಧ್ಯಾನ ಮಾಡಿ ಕೂತ್ಕೊಂಡು ಅಂತ ಹೇಳಿದಿರಲ್ವಾ, ನನ್ ಕಣ್ಮುಚ್ಕೊಂಡ್ ಕೂತಿದ್ದೀನಿ, ಇದೊಂದ್ ಸೊಳ್ಳೆ ಬಂದು ನನ್ಗೆ ತೊಂದರೆ ಕೊಡ್ತಾ ಅದಲ್ಲ ಸರ್, ನಾನು ಹೆಂಗ್ ಧ್ಯಾನ ಮಾಡ್ಲಿ ಪತ್ರಿ ಸರ್, ನೀವ್ ಹೇಳಿ. ಮತ್ತೆ ಧ್ಯಾನ ಮಾಡುವಾಗ ಆ ಕಡೆ ಈ ಕಡೆ ಮನ್ಸ್ ಹೋಗ್ಬೇಡ ಅಂತೀರಿ, ನಾನ್ ಎಲ್ಲಾ ಮರ್ತು ಕೂತಿದ್ದೀನಿ, ಆದ್ರೂ ಈ ಸೊಳ್ಳೆ ಬಂದ್ ಬೈಗೊಯ್ ಅಂತದಲ್ಲ ಅಂತ ಹೇಳಿದೆ ಮೇಡಮ್. ಅದು ತುಂಬಾ ಸತ್ಯ, 100ಕ್ಕೆ 100. ನನ್ ಹೊಟ್ಟೋಯ್ತು, ಅದೆಲ್ಲೋಯ್ತು ಸೊಳ್ಳೆ ನಂಗೆ ಗೊತ್ತಿಲ್ಲ. ನಾನು ½ ಧ್ಯಾನ ಮಾಡಿದ್ದೀನಿ. ಅವಾಗ ಫಸ್ಟ್ ಒಂದು 20 ಮಿನಿಟ್ಸ್ ½ ಮಾಡ್ತಾ ಇದ್ದಿದ್ದು. ಇವಾಗ 2 hour 1 hour ಕೂತ್ಕೋತೀನಿ ಮೇಡಮ್. ನಿಮ್ದು ಗೈಡೆನ್ಸ್ ಮೆಡಿಟೇಷನ್ ಹಾಕೊಂಡ್ಬಿಡ್ತೀನಿ ರಾತ್ರಿ ಹೊತ್ತು 1 hour. ಇಲ್ಲಾಂದ್ರೆ ಬುದ್ಧ ಪೂರ್ಣ ಇದು ಹುಣ್ಣಿಮೆದು ಹಾಕೊಂತೀನಿ ಮೇಡಮ್. ತುಂಬಾ ಧನ್ಯವಾದಗಳು ಜಗದೀಶ್ ಸರ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಅವತ್ತನ್ನು ಬಂದು ನರದ ಬಗ್ಗೆ, ಬ್ರೈನ್ ಬಗ್ಗೆ ಹೇಳಿದ್ರು, ಇವತ್ತು ನರಗಳ ಬಗ್ಗೆ ಎಲ್ಲ ಹೇಳಿದ್ರು. ಯೂಟ್ಯೂಬ್ ಅಲ್ಲಿ ಇನ್ನೊಂದ್ಸರಿ ಕೇಳ್ತೀನಿ ಮೇಡಮ್. ಖಂಡಿತ ಕೇಳ್ಬೇಕು ಮೇಡಮ್. ಇದೆಲ್ಲ ಅಷ್ಟೇ, 1-2 ಸಲ ಕೇಳ್ತಾ ನೋಡಿ, ಇವ್ರಿಬ್ರು ಗೆಸ್ಟ್ ಬಂದ್ರು, ಕಾಫಿ ಟೀ ಕೊಟ್ಟಿಲ್ಲ, ಕೂರ್ಸಿದೀನಿ ನೋಡಿ. ಇದು ಮುಖ್ಯ. ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದೀರಾ ಮೇಡಮ್, ಕಾಫಿ ಟೀಗಿನ್ನ ಜಾಸ್ತಿ ಇರೋ ವಿಸ್ಡಮ್ ಕೊಟ್ಟಿದ್ದೀರಾ. ನಾ ದಿನ ಕಳಿಸ್ತಾ ಇರ್ತೀನಿ ಅವ್ರಿಗೆ, ಇನ್ನು ಮೆಂಬರ್ಶಿಪ್ ಆಗಿಲ್ಲ ಅವರು, ಹಾಗೆ ಅಂತ ಹೇಳ್ತೀನಿ ಮೇಡಮ್. ಇದೆಲ್ಲ ಹಾಡ್ ಹೇಳೋದು ಅದೆಲ್ಲ ಅದು ಮೊದಲನೇ ಪಾಯಿಂಟ್. ಇದೆಲ್ಲ ಮುಗಿದೇ ಇವಾಗ ಧ್ಯಾನಕ್ಕೆ ಬಂದಿದ್ದೀನಿ ನಾನು. ಅದು ಬೇಕು, ಇದು ಬೇಕು, ಎಲ್ಲಾ ಬೇಕು, ಬರೀ ಇದೇನೆ ಅಲ್ಲ, ಅದು ಬೇಕು. ಎನರ್ಜಿ ಎಷ್ಟು ಬರುತ್ತೆ ಮೆಡಿಟೇಷನ್ ಮಾಡಿದ್ರೆ ಅಂದ್ರೆ, ಇವ್ರಿಗೆ ಅದನ್ನೇ ಹೇಳ್ತಾ ಇದ್ದೀನಿ, ಲೇಜಿನೆಸ್ ಇರಲ್ಲ ಮೇಡಮ್. ಅಷ್ಟು ಪತ್ರಿ ಸರ ಸೊಳ್ಳೆ ಓಡಿಸ್ರಲ್ಲ, ನನ್ಗೆ ಅದೇ ಆಶ್ಚರ್ಯ. ಇವತ್ತು ನೀವ್ ಹೇಳಿದ್ದು ನಿಜ, ನನ್ಗೂ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದು. ತುಂಬಾ ಧನ್ಯವಾದಗಳು ಮೇಡಮ್. ಒಳ್ಳೊಳ್ಳೆ ಮಾಸ್ಟರ್ ಕರ್ಸಿ ಹೇಳ್ತಾ ಇದ್ದೀರಿ ನೀವು. ಇದೇ ತರ ಕರ್ಸ್ತಾ ಇರಿ ಮೇಡಮ್. ನನ್ಗೂ ಗೊತ್ತಿಲ್ಲ, ಸುಮ್ನೆ 3:30 ಕ್ಲಾಸ್ ಇದೆಯಲ್ಲೋ 5:30ಗೆ ಮೇಡಮ್ ನೋಡೋಣ ಅಂತ ಹಾಕ್ದೆ. 3 ಗಂಟೆ ಯಾರ ಗೆಸ್ಟ್ ಬಂದ್ರು ಆಗ ಮಾತಾಡ್ಕೊಂಡು ಅವ್ರು ಕಳಿಸ್ತಾ ಇವ್ರು ಬಂದ್ರು. ಇವ್ರಿಗೆ ಹೇಳೇಬಿಟ್ಟು, ಇವ್ರಿಗೆ ಗೊತ್ತಿತ್ತಲ್ಲ, ನಾನು ದಿನ ಕಳಿಸ್ತಾ ಇದ್ದೆ. ಇದು ನೀವೇ ಆಗಿ ಮೆಂಬರ್ಶಿಪ್ ಸರೋಗುತ್ತೆ. ಕಳಿಸ್ಬಿಡಿ ಮೇಡಮ್, ಗ್ರೂಪ್ ಲಿಂಕ್ ಕಳಿಸಿ, ಅವರೇ ಜಾಯಿನ್ ಆಗ್ಬೋದು. ಅದೇ ಹೇಳ್ದೆ, ಜಾಯಿನ್ ಆಗಿ ಕಳಿಸ್ತಾ ಇರ್ತೀನಿ. ಈಗ 1 ವಾರದಿಂದ ಇವ್ರ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ರು. ಮಾಸ್ಟರ್ಸ್, ನಿಮ್ಮೆಲ್ಲರಿಗೂ ಒಂದು ಇನ್ಫಾರ್ಮೇಶನ್ ಏನು ಅಂದ್ರೆ, ನೀವ್ ಏನ್ ಮಾಡ್ತೀರಾ ಗೊತ್ತಾ, ಎಲ್ಲಾರ್ದು ಫೋನ್ ನಂಬರ್ಸ್ ಕಳಿಸ್ತೀರಾ, ಆಡ್ ಮಾಡಿ ಅಂತ. ನೀವ್ ಆಕ್ಚುಲಿ ನನಗೆ ಫೋನ್ ನಂಬರ್ಸ್ ಕಳಿಸೋ ನೆಸೆಸಿಟಿ ಇಲ್ಲ. ನಾನು ಹಿಂಗ್ ನಿಮ್ಗೆ ಗ್ರೂಪ್ ಅಲ್ಲಿ ಇವತ್ತಿನ ಕ್ಲಾಸಿನ ಕಳ್ಸಿರ್ತೀನಲ್ವಾ ಮೆಸೇಜ್, ಅಲ್ಲಿ ಕೆಳಗಡೆ ಇರುತ್ತೆ ನೋಡಿ, ಜಾಯಿನ್ ವಾಟ್ಸ್ಆಪ್ ಗ್ರೂಪ್ ಅಂತ. ಅಲ್ಲೇ ಇರುತ್ತೆ, ನೀವು ಓದಿದ್ರೆ ಗೊತ್ತಾಗುತ್ತೆ. ಅಲ್ಲೇ ವಾಟ್ಸ್ಆಪ್ ಗ್ರೂಪಿಗೆ ಜಾಯಿನ್ ಆಗೋಕ್ ಒಂದ್ ಲಿಂಕ್ ಇರುತ್ತೆ. ಸೊ ನೀವ್ ಅದನ್ನ ಕಳ್ಸಿದ್ರು, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಆದ್ರೂ ಯಾರಾದ್ರೂ ಗ್ರೂಪಿಗೆ ಆಡ್ ಆಗಬಹುದು. ಸರಿ ಅಲ್ಲ, ಅವ್ರಿಗೆ ಹೇಳ್ಬಿಟ್ಟೆ ಮೇಡಮ್ ನಾನು ದೇವ್ ಮೆಡಿಟೇಷನ್ ಅಂತ. ಮೇಡಮ್ ಒಂದ್ ಸೆಕೆಂಡ್ ಇರಿ. ತರ್ಸ್ಕೊಡ್ತೀನಿ ನಿಮ್ಗೆ. ಈಗ ಹಾಕೋ ಕೂತ್ಕೊಂಡ್ರೆ ಅಷ್ಟು ಶಕ್ತಿ. ಮತ್ತೆ ಟೊಮೊಟೊ ಇಟ್ಬಿಡಿ 1 ತಿಂಗಳು. ಆ ಟೊಮೊಟೊ ಕೆಟ್ಟಿಲ್ಲ. ಇದು ಪಿರಮಿಡ್ ಅಂತ ಇದ್ರ ಹೆಸರು. ಎಸ್ ಮೇಡಮ್, ಹೇಳಿ ಮೇಡಮ್. ಹೇಳಿ. ಅಷ್ಟೇ ಮೇಡಮ್, ಅದೇ ಹೇಳ್ತಾ ಇದ್ದೆ ಇವ್ರಿಗೆ, ಪಿರಮಿಡ್ ತರ್ಸ್ಕೊಳ್ಳಿ, ಈ ತರ ಇಲ್ಲೇ ಇದೆ, ಮೈಸೂರು ಹೋಗೋಣ ಕಾವೇರಿ ಇದಕ್ಕೇನೆ ಅಂತ ಹೇಳ್ತಾ ಇದ್ದೀನಿ ಮೇಡಮ್ ಇವ್ರಿಗೆಲ್ಲ. ಅಷ್ಟೇ. ತುಂಬಾ ಧನ್ಯವಾದಗಳು. ಒಳ್ಳೊಳ್ಳೆ ಮಾಸ್ಟರ್ಗಳನ್ನ ತುಂಬಾ ಧನ್ಯವಾದಗಳು ಪತ್ರಿ ಸರ್, ನಿಮ್ಗೆ ಎಲ್ರಿಗೂ. ಮಾಸ್ಟರ್ ಹೊಟ್ಟೋಗ್ಬಿಟ್ರೇನೋ. ಇಲ್ಲ, ಇದ್ದಾರೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಫೀಡ್ಬ್ಯಾಕ್. ಥ್ಯಾಂಕ್ ಯು ಮೇಡಮ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಲೆಟ್ ಅಸ್ ಎಂಡ್ ದ ಸೆಷನ್ ಮಾಸ್ಟರ್ಸ್. ಮತ್ತೆ 5:30ಗೆ ಮತ್ತೆಲ್ಲರೂ ಮೀಟ್ ಆಗೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಜಗದೀಶ್ ಸರ್. ಥ್ಯಾಂಕ್ ಯು, ತುಂಬಾ ಅದ್ಭುತವಾದ ಜ್ಞಾನವನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮೇಡಮ್.